ಸೊ ನಾವು ಯಾವುದನ್ನು ಹುಡುಕ್ತೀವೋ ಇಲ್ವೋ, ಆಧ್ಯಾತ್ಮಿಕ ಜೀವಿತದ ಬೆಳವಣಿಗೆಗಾಗಿ ತವಕ ಪಟ್ಬಿಟ್ರೆ ದೇವ್ರು ಬೇಕು, ವಾಕ್ಯ ಬೇಕು, ಪ್ರಸನ್ನತೆ ಬೇಕು, ಆರಾಧನೆ ಬೇಕು ಅಂತ ಯಾರು ಹೆಚ್ಚಾಗಿ ತವಕ ಪಡ್ತಾರೋ ಅವ್ರ ಲೈಫಲ್ಲಿ ಮೆಟೀರಿಯಲ್ ಥಿಂಗ್ಸ್ ಬಂದೇ ಬಂದ್ಬಿಡುತ್ತೆ. ಹೇಗೆ ದುರಾತ್ಮಗಳು ಕೆಲಸ ಮಾಡುತ್ತೋ ಅದೇ ರೀತಿಯೇ ದೇವರ ಆತ್ಮಗಳು, ಅಂದರೆ ದೇವರಿಂದ ಬರುವಂಥ ಆತ್ಮಗಳು, ಏಂಜಲ್ಸು ಸಹ ಒಬ್ಬ ಮನುಷ್ಯನನ್ನು ಮೈಂಡನ್ನು ಇನ್ಫ್ಲೂಯೆನ್ಸ್ ಮಾಡಿ ನಿಮಗೆ ಕೊಡೋ ಥರ, ಸಹಾಯ ಮಾಡೋ ಥರ ದೇವದೂತರುಗಳು ಕೆಲಸ ಮಾಡ್ಬೋದು. ಆಮೆನ್. ಸೊ ಇವತ್ತಿಂದ ಈ ಏಂಜಲ್ಸು ನಿಮ್ಮ ಬಿಸ್ನೆಸ್ಸಲ್ಲಿ ಕೆಲಸ ಮಾಡಲಿ, ನಿಮ್ಮ ಕೆಲಸದ ಮೇಲೆ ಕೆಲಸ ಮಾಡಲಿ, ನಿಮ್ಮ ಸೇವೆಯಲ್ಲಿ ಕೆಲಸ ಮಾಡಲಿ ಇನ್ ದ ನೇಮ್ ಆಫ್ ಜೀಸಸ್. ಅದೇ ಹೇಳೋದು, ಎಲ್ಲಿ ಜಾಗ ಮಾಡಿಕೊಡ್ತೀವೋ ಅಲ್ಲಿ ಸೈತಾನನ ಬರ್ತಾನೆ ಹೊರತು ಅವನು ಬಂದು ನಿನ್ನನ್ನು ಕುಡಿಸ್ತಾನೆ, ವ್ಯಭಿಚಾರ ಮಾಡಿಸ್ತಾ ಇದ್ದಾನೆ, ಎಲ್ಲನೂ ದೇವ ನಾನೇನು ಹೇಳ್ತೀನಿ ಅಂದರೆ ಎಲ್ಲನೂ ದೇವದ ಮೇಲೆ ಹಾಕೋದು ಈಸಿ ಅಂತ ಒಂದು ಆತ್ಮ ಇಲ್ಲವೇ ಇಲ್ಲ. ಆತ್ಮಗಳು ಯಾರನ್ನು ಕುಡಿಸೋದಿಲ್ಲ. ದೇವ್ರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನಾನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಯಾವಾಗಲೂ ವಾಕ್ಯ ಸತ್ಯ ಅನ್ನೋದು ಹೆಂಗೆ ಗೊತ್ತಾ, ಅದು ನಮ್ಮ ಜೀವನವನ್ನು ಕಾಪಾಡೋದು, ಅದೇ ನಮ್ಮ ಲೈಫನ್ನು ಕಾಪಾಡೋದು. ಇವತ್ತು ಪ್ರಾಸ್ಪರಿಟಿ, ಹೀಲಿಂಗ್ ಅದೆಲ್ಲ ತುಂಬ ತುಂಬ ಮುಖ್ಯ ಸಭೆಗೆ. ಕೆಲವೊಂದು ಚರ್ಚೆ ಏನು ಹೇಳುತ್ತೆ ಅಂದರೆ ಪ್ರಾಸ್ಪರಿಟಿ ಮುಖ್ಯ ಇಲ್ಲ, ಅದೆಲ್ಲ ಅವಶ್ಯಕತೆ ಇಲ್ಲ. ಇನ್ನೂ ಕೆಲವೊಂದು ಚರ್ಚೆ ಏನು ಹೇಳುತ್ತೆ ಅಂದರೆ ಪ್ರಾಸ್ಪರಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬರೀ ಪ್ರಾಸ್ಪರಿಟಿನೇ ಮಾತಾಡ್ತಾ ಇರ್ತಾರೆ. ಇಲ್ಲಾಂದರೆ ಕೆಲವರು ಪ್ರಾಸ್ಪರಿಟಿನೇ ಬೇಡ ಅಂತಾರೆ. ಎರಡು ಹೆಂಗಿದೆ ಅಂದರೆ ಈ ಮೋರಿಯಿಂದ ಆ ಮೋರಿಗೆ ಬಿದ್ದಂಗೆ ಅಷ್ಟೇ. ಸೊ ಯಾವಾಗಲೂ ನಮಗೆ ಬ್ಯಾಲೆನ್ಸ್ಡಾಗಿ ವಾಕ್ಯ ಏನು ಹೇಳುತ್ತೆ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಕೆಲವರು ಏನು ಹೇಳ್ತಾರೆ, ಆರೋಗ್ಯ ತುಂಬ ಇಂಪಾರ್ಟೆಂಟ್, ಹೀಲಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಕೆಲವರು ಮಾತಾಡ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಗೊತ್ತಾ, ಕಾಯಿಲೆ ಬರೋದೇ ದೇವ್ರ ನಾಮ ಮಹಿಮೆಗಾಗಿ. ಸೊ ದೇವ್ರು ಏನೆಲ್ಲ ಕೊಟ್ಟರು ದೇವ್ರಿಗೆ ಸ್ತೋತ್ರ, ಅದನ್ನು ಈ ಮೋರಿಯಿಂದ ಆ ಮೋರಿಗೆ ಬಿದ್ದಂಗೆ. ಸೊ ವಾಕ್ಯ ನಮಗೇನು ಹೇಳುತ್ತೆ ಅನ್ನೋದನ್ನೆಲ್ಲ ಸರಿಯಾದ ಸತ್ಯನ ನಾವು ಕೇಳಿದಾಗ ನಮ್ಮ ಲೈಫ್ ಟರ್ನ್ಔಟ್ ಆಗುತ್ತೆ. ಸೊ ಸತ್ಯ ನಿಮ್ಮ ಹತ್ರ ಬರುವಾಗ, ಸತ್ಯನ ನೀವು ಕೇಳುವಂಥ ಟೈಮಲ್ಲಿ ಕೇಳಿಬಿಟ್ರೆ ನಿಮ್ಮ ಲೈಫಲ್ಲಿ ಒಂದು ಬಿಡುಗಡೆ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಸತ್ಯ ಬರುವಾಗ, ವಾಕ್ಯ ಬರುವಾಗ ದಯವಿಟ್ಟು ಬಿಟ್ಟುಬಿಡಬೇಡಿ. ವಾಕ್ಯನ ಚೆನ್ನಾಗಿ ಕೇಳಿ ಕಲ್ತ್ಕೊಳ್ಳಿ. ದೇವರೇ ನನ್ನೊಂದಿಗೆ ನೀನು ಮಾತನಾಡುವಂಥ ಆಕಾಂಕ್ಷೆಯಾಗಿ, ಆಸೆಯಾಗಿ ಕೇಳಿ. ಆ ವಾಕ್ಯ ನಮ್ಮ ಲೈಫನ್ನು ಟರ್ನ್ಔಟ್ ಮಾಡುತ್ತೆ. ವಾಕ್ಯ ನಮ್ಮ ಹತ್ರ ಬಂದಾಗ ನಾವು ಮಿಸ್ ಮಾಡಬಾರ್ದು. ಹೆಂಗೆ ಅಂದರೆ ಇವಾಗ ನೋಡಿ, ಕೆಲವು ಕಡೆ ಸಮುದ್ರದಲ್ಲಿ ಕೆಲವರು ಹೋಗ್ತಾರೆ. ಸಮುದ್ರದ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಹಡಗೆಲ್ಲ ಹೊಡೆದೋಗಿ ಅವ್ರೇನು ಮಾಡ್ತಾರೆ ಗೊತ್ತಾ, ಅಲ್ಲಿ ಸಮುದ್ರದ ನಡುವೆ ಯಾವುದೋ ಒಂದು ಅಲಿಗೆನೋ ಏನೋ ಒಂದು ಇಟ್ಕೊಂಡು ಅದ್ರ ಮೇಲೆ ಹಂಗೆ ಇರ್ತಾರೆ, ಯಾರಾದರೂ ಬಂದು ಕಾಪಾಡ್ತಾರ ಅಂತ. ನಾನೇನು ಹೇಳ್ತೀನಿ, ದೂರ ಒಂದು ಹಡಗು ಹೋಗ್ತಾ ಇರ್ತೈತೆ, ಅಲ್ಲಿ ಇವ್ರು ಕೇಳ್ಸಲ್ಲ, ಹಲೋ ಕಾಪಾಡಿ 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 ಅಂತಾರೆ. ಅವ್ರಿಗೆ ಅಲ್ಲಿ ಕೇಳಿಸಲ್ಲ. ಕೆಲವೊಂದು ಹಡಗುಗಳು ಶಿಪ್ಪಲ್ಲ ಹಂಗೆ ಹೊರಟೋಗುತ್ತೆ. ಇನ್ನೂ ಒಂದು ಹಡಗು ಹತ್ರ ಬರ್ತಾಯ್ತೆ ಅಂತ ಇಟ್ಕೊಳ್ಳಿ, ಇವರು ಟಯರ್ಡಲ್ಲಿ ಮಲಗಿಬಿಟ್ರು ಅಂತ ಇಟ್ಕೊಳ್ಳಿ. ಹತ್ರ ಒಂದು ಶಿಪ್ ಬರ್ತೈತೆ, ಇವರಾಗೇ ಸುಸ್ತಾಗಿ ಮಲಗಿಬಿಟ್ರು ಅಂದರೆ ಇವ್ರು ಎದ್ದೇಳೋಷ್ಟಕ್ಕೆ ಏನಾಗೋಯ್ತು, ಅದು ಪಾಸ್ ಆಗೋಯ್ತು. ಮತ್ತೆ ಎದ್ದು ಏನು ಮಾಡಬೇಕು, ಕೂಗಬೇಕು. ಇವಾಗ ವಾಕ್ಯ ನಾನು ಮಾತಾಡಬೇಕಾದ್ರೆ ನಿಮ್ಮ ಹತ್ರ ಬಂದಾಗ ಎಚ್ಚರವಾಗಿದ್ದು ಕೇಳ್ಕೊಂಬಿಡ್ಬೇಕು. ಫಿಲಿಪ್ ಪಾಸ್ಟರ್ ಮೆಸೇಜ್ ಬಿಟ್ಬಿಟ್ರೆ ಆಮೇಲೆ ಪ್ರಾರ್ಥನೆಯಲ್ಲಿ ಕೂಗಾಡ್ತಾ ಇರಬೇಕು, ದೇವರೇ ಕಾಪಾಡಪ್ಪ, ದೇವರೇ ಕಾಪಾಡಪ್ಪ ಅಂತ. ಈಗ ಒಂದು ಹಡಗು ಬಂದು ಹೇಗೆ ಸಾಯುವಂಥವನ್ನ ಕಾಪಾಡುತ್ತೋ, ಇವತ್ತು ನಾನು ಕೊಡುವ ಸಂದೇಶ ನಿಮ್ಮ ಲೈಫಲ್ಲಿ ಹಡಗು ಬಂದಂಗೆ ಬರ್ತಾ ಐತೆ. ಅದನ್ನು ಹೇಗಾದರೂ ಕೂಗಿ ಅದನ್ನು ಹಿಡ್ಕೊಂಡು ಹೇಗಾದರೂ ಜೀವನನ ಲೈಫನ್ನು ತಪ್ಪಿಸ್ಕೊಂಬಿಡಿ. ಆಮೇಲೆ ನೋಡಿ, ಯಾವಾಗಲೂ ಕೆಲವರು ಏನು ಹೇಳ್ತಾರೆ, ಪ್ರಾಸ್ಪರಿಟಿನೇ ಮುಖ್ಯ. ನೋಡಿ, ಪ್ರಾಸ್ಪರಿಟಿನೂ ಮುಖ್ಯ, ಪ್ಲಸ್ ಯಾವಾಗಲೂ ಪ್ರಾಸ್ಪರಿಟಿನೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಲೂ ಹೇಳ್ಬಾರ್ದು. ಅದಕ್ಕೆ ಒಂದು ಸ್ಟೋರಿ ಇದೆ, ಮೀಡಸ್ ಟಚ್ ಅಂತ ಒಂದು ಸ್ಟೋರಿ ಇದೆ. ಅದು ಮೀಡಸ್ ಅಂದರೆ ಒಂದು ರಾಜ. ಅವನ ಹತ್ರ ಭಾಳ ಆಸ್ತಿ ಇತ್ತು, ದುಡ್ಡು ಕಾಯಿನ್ ಎಲ್ಲ ತುಂಬ ಇತ್ತು, ಗೋಲ್ಡ್ ಕಾಯಿನ್ ಎಲ್ಲ ತುಂಬ ಇತ್ತು. ಅವನೇನು ಮಾಡ್ತಾನೆ ಗೊತ್ತಾ,
ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಆಸೆ ಪಡ್ತಾ ಇರ್ತಾನೆ. ಇದನ್ನು ಹೆಂಗೆ ಡಬಲ್ ಮಾಡಬೇಕು, ಟ್ರಿಬಲ್ ಮಾಡಬೇಕು ಅಂತ ಅವನ ಯೋಚನೆ ಎಲ್ಲ ಹೇಗಾದರೂ ದುಡ್ಡು ಮಾಡಬೇಕು, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ. ಸೊ ಒಂದು ದಿವಸ ಒಂದು ದೇವದೂತನು, ಏಂಜಲ್ ಅವನಿಗೆ ಅಪಿಯರ್ ಆಗಿ ಅವನ ಹತ್ರ ಕೇಳ್ತಾರೆ, ಏನಪ್ಪ ನಿನ್ನ ಆಸೆ ಅಂತ ಕೇಳ್ತಾರೆ. ಅದಕ್ಕೆ ಅವನೇನು ಹೇಳ್ತಾ ಗೊತ್ತಾ, ನಾನು ಮುಟ್ಟೋದೆಲ್ಲ ಚಿನ್ನ ಆಗಬೇಕು. ಏನು ನಿನ್ನ ಆಸೆ? ನಾನು ಏನು ಮುಟ್ತೀನೋ ಎಲ್ಲ ಚಿನ್ನ ಆಗಬೇಕು. ಸರಿ ಆಯಿತು, ಇವತ್ತಿಂದ ನಿನಗೆ ಆ ವರ ನಾನು ಕೊಡ್ತೀನಿ. ಇವನು ಒಂದೇ ಖುಷಿ ಆಯಿತು. ಇವನು ಏನು ಮಾಡ್ತಾನೆ ಗೊತ್ತಾ, ಇವನು ಮಂಚದ ಮೇಲೆ ಹೋಗಿ ಹಿಂಗೆ ಮಲ್ಗೋಕೆ ಹೋಗ್ತಾನೆ, ಬೆಡ್ಶೀಟ್ ಎಲ್ಲ ಗೋಲ್ಡ್ ಬೆಡ್ಶೀಟ್ ಆಗೋಯ್ತು. ಒಂದೇ ಖುಷಿ ಆಗೋಯ್ತು. ಗಾರ್ಡನ್ಗೆ ಹೋಗ್ತಾನೆ, ತೋಟಕ್ಕೆ ಹೋಗ್ತಾನೆ, ಹೂವನ್ನು ಮುಟ್ತಾನೆ, ರೋಜ್ ಹೂವೆಲ್ಲ ಗೋಲ್ಡ್ ಆಗೋಯ್ತು. ಇವನಿಗೆ ಸಂತೋಷ ತಡೆಯೋಕ್ಕಾಗಲ್ಲ. ಪಾಪ ಎಷ್ಟು ಖುಷಿ ಆಗ್ಬಿಡ್ತಾನೆ ಅಂದರೆ ಅಷ್ಟು ಖುಷಿ. ಯಾಕೆ ಗೊತ್ತಾ, ಇವನು ಯಾವುದು ಮುಟ್ತಾನೋ ಅವೆಲ್ಲ ಬೇರೆ ಚಿನ್ನ ಆಗೋಯ್ತು, ಎಲ್ಲನೂ ಚಿನ್ನ. ಇವನು ಮುಟ್ಟಿ ಖುಷಿ ಪಡ್ತಾನೆ, ಅಪ್ಪ ಎಲ್ಲ ಗೋಲ್ಡ್ ಆಗೋಯ್ತು ಅಂತ. ಸರಿ, ಊಟದ ಟೈಮ್ ಬಂತು, ಊಟ ಮಾಡಬೇಕು. ಊಟ ಮಾಡೋಕ್ಕೆ ಹೋಗ್ತಾನೆ, ಅವನು ಊಟ ಎಲ್ಲ ಗೋಲ್ಡ್ ಆಗೋಯ್ತು. ನೀರು ಕುಡಿಯೋಣ ಅಂತ ಹೋಗ್ತಾನೆ, ನೀರೆಲ್ಲ ಚಿನ್ನ ಆಗೋಯ್ತು. ಇವನಿಗೆ ಅವಾಗ ಸ್ವಲ್ಪ ದುಃಖ ಆಯಿತು. ಏನಿದು, ಊಟ ಮಾಡೋಕ್ಕೆ ಹೋದ್ರೂ ಊಟನೂ ಚಿನ್ನ ಆಗೋಯ್ತಲ್ಲ, ಏನು ಮಾಡೋದು ಅಂತ ತುಂಬ ಬೇಜಾರಲ್ಲಿ ಕುಂತಿರ್ತಾನೆ. ಅವ್ರ ಮಗಳು ಬರ್ತಾಳೆ, ಏನಪ್ಪ ಆಯಿತು ಅಂತ. ಇಲ್ಲ, ನನ್ನ ಕೈಲಿ ಊಟನೇ ಮಾಡೋಕ್ಕಾಗ್ತಾಯಿಲ್ಲಮ್ಮ ಅಂತ ಓಡೋಗಿ ಮಗಳನ್ನ ತಪ್ಕೊಳ್ತಾಳೆ. ಮಗಳು ಚಿನ್ನ ಹಂಗೆ, ಮಗಳು ಏನಾಗ್ಬಿಟ್ಲಂದರೆ ಹಾಗೆ ಚಿನ್ನದ ಸ್ಟ್ಯಾಚು ಆಗ್ಬಿಟ್ಲಂತೆ ಹಂಗೆ. ಇವನಿಗೆ ಜೀವನದಲ್ಲಿ ಭಾಳ ನೋವಾಗೋಯ್ತು. ಇವಾಗ ಊಟನೂ ಇಲ್ಲ, ಮಗಳೂ ಇಲ್ಲ. ಈಗ ಭಾಳ ವ್ಯಥೆಪಟ್ಟು ದುಃಖಪಟ್ಟು ಕುಂತ್ಕೊಂಡಿರ್ತಾನೆ. ಮತ್ತೆ ಏಂಜಲ್, ಆ ದೇವದೂತನ ಇನ್ನೊಂದು ಸತಿ ಬರ್ತಾನೆ. ಅವಾಗ ಕೇಳ್ತಾನೆ, ಏನಪ್ಪ ಮಿಡಾಸ್, ತುಂಬ ಸಂತೋಷವಾಗಿದೆಯಾ? ಇವಾಗ ನೀನು ಮುಟ್ಟಿದ್ದೆಲ್ಲ ನಿನಗೆ ಚಿನ್ನ ಆಯ್ತಲ್ವಾ, ಈಗ ಖುಷಿನಾ ಅಂತ ಕೇಳ್ತಾನೆ. ಅವನೇನು ಹೇಳ್ತಾನೆ ಗೊತ್ತಾ, ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಯಿತು, ಆದರೆ ನನ್ನ ಸಂತೋಷ ಹೊರಟಾಯ್ತು. ನನಗೇನೇನೆಲ್ಲ ಸಂತೋಷ ಆಯಿತು ಅದೆಲ್ಲ ಹೊರಟಾಯ್ತು, ಆದರೆ ಮುಟ್ಟಿದ್ದೆಲ್ಲ ಚಿನ್ನ ಆಗೋಯ್ತು. ಇವಾಗ ಏನು ಮಾಡಬೇಕು ಅಂತಿದ್ಯಾ? ನೀನೆಲ್ಲ ವಾಪಸ್ ತೊಗೊಂಬಿಡು, ನನಗೆ ನನ್ನ ಮಗಳು ವಾಪಸ್ ಕೊಡು, ನಾನು ಚೆನ್ನಾಗಿ ಊಟ ಮಾಡೋ ಥರ ಇರಬೇಕು, ನನಗೆ ಅದು ಸಾಕು ಅಂತ ಹೇಳ್ತಾನೆ. ಆವಾಗ ದೇವದೂತನ ಹೇಳ್ತಾನೆ, ನೋಡಿ ಇಂಥ ಒಂದು ಜಾಗಕ್ಕೆ ಹೋಗು, ನೀನು ಅಲ್ಲಿ ಹೋಗಿ ನೀರಲ್ಲಿ ಮುಳುಗಿದ್ರೆ ಮತ್ತೆ ಸರಿ ಹೋಗ್ತೈತೆ ಅಂತ. ಇವನು ಫಸ್ಟು ಓಡೋಗಿ ಆ ನೀರಲ್ಲಿ ಮುಳುಗಿ ಮತ್ತೆ ಬಂದ್ಬಿಟ್ಟು ಅವ್ರ ಮಗಳನ್ನ ಮುಟ್ತಾಳೆ, ಮತ್ತೆ ಎಲ್ಲ ವಾಪಸ್ ಆಯ್ತಂತೆ. ಅವ್ರ ಮಗಳು ಮತ್ತೆ ಜೀವದೊಂದಿಗೆ ಬಂದ್ಬಿಡ್ತಾಳೆ. ಆವಾಗ ಇವನು ಖುಷಿ ಪಡ್ತಾನಂತೆ. ಅದಕ್ಕೆ ಅವನು ಹೇಳ್ತಾನಂತೆ, ನನ್ನ ಚಿನ್ನಕ್ಕಿಂತ ನನ್ನ ಕುಟುಂಬ ಮುಖ್ಯ, ಚಿನ್ನಕ್ಕಿಂತ ಊಟ ಮುಖ್ಯ, ಚಿನ್ನಕ್ಕಿಂತ ಸಂತೋಷ ಮುಖ್ಯ. ಸೊ ನಮ್ಮ ಲೈಫಲ್ಲಿ ದೇವರು ಅನೇಕ ಕಾರ್ಯಗಳನ್ನು ಸಂತೋಷವಾಗಿ ಇಟ್ಟಿರ್ತಾರೆ. ನಾವೇನು ಮಾಡ್ತೀವಿ ಗೊತ್ತಾ, ನನಗಿನ್ನೂ ಅದು ಬಂದಿಲ್ಲ ಅಂತ ಇರೋ ಸಂತೋಷನ ನಾವು ಕಳ್ಕೊಂಡ್ಬಿಡ್ತೀವಿ. ಇವತ್ತಿರುವಂಥ ಸಂತೋಷ ನಿಮ್ಮ ಫ್ಯಾಮ್ಲಿ ಆಗಿರ್ಬೋದು, ನೀವು ಒಳ್ಳೆ ಊಟ ಮಾಡೋ ಥರ ಆರೋಗ್ಯವಾಗಿ ಇಟ್ಟಿರ್ಬೋದು. ಇದಕ್ಕೆಲ್ಲ ದೇವ್ರಿಗೆ ಸ್ತೋತ್ರ ಮಾಡಿ. ಏನೇನೆಲ್ಲ ಆಶೀರ್ವದಿಸ್ಬೇಕೋ, ಹೆಂಗೆಲ್ಲ ಆಶೀರ್ವದಿಸ್ಬೇಕೋ ದೇವರು ಟೈಮಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಇನ್ನೂ ಬರಬೇಕಾದದ್ದನ್ನು ನೆನೆಸಿ ಇರುವಂಥ ಸಂತೋಷನ ಬಿಟ್ಟುಬಿಡಬೇಡಿ. ಆಶೀರ್ವಾದ, ಸ್ಪಿರಿಚುಯಾಲಿಟಿ, ಮೆಟೀರಿಯಲ್ ಬ್ಲೆಸ್ಸಿಂಗ್, ಫಿಸಿಕಲ್ ಬ್ಲೆಸ್ಸಿಂಗ್, ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್, ಆಲ್ ಆರ್ ಇಂಪಾರ್ಟೆಂಟ್. ಆಮೆನ್. ಪ್ರೈಸ್ ದ ಲಾರ್ಡ್. ಆಮೆನ್. ನೋಡಿ, ಇನ್ನೊಂದು ಹೇಳ್ತೀನಿ, ಒಬ್ಬ ಮನುಷ್ಯ ಸ್ಪಿರಿಚುವಲ್ ಆಗಿ ಇದ್ದಾನಂದರೆ ಅವ್ನು ಮೆಟೀರಿಯಲ್ ಥಿಂಗ್ಸ್ ಎಲ್ಲ ಆಶೀರ್ವಾದವಾಗಿ ಆಗೇ ಆಗ್ತಾನೆ. ಆಧ್ಯಾತ್ಮಿಕ ಜೀವಿತದಲ್ಲಿ ಒಬ್ಬ ಮನುಷ್ಯ ಚೆನ್ನಾಗಿದ್ದರೆ ಐಶ್ವರ್ಯ ಆಶೀರ್ವಾದದಲ್ಲೂ ಚೆನ್ನಾಗಿ ಆಗ್ಬಿಡ್ತಾನೆ. ಇವತ್ತೊಂದು ವೇಳೆ ಇಲ್ಲ ಅಂದರೂ ದಿನಗಳು ಬರುತ್ತೆ, ತಾನಾಗೇ ಬರುತ್ತೆ. ಆಧ್ಯಾತ್ಮಿಕ ಜೀವಿತದಲ್ಲಿ ಸ್ಪಿರಿಚುವಲ್ ಥಿಂಗಲ್ಲಿ ಇವತ್ತು ನಾವು ಚೆನ್ನಾಗಿದ್ದು ಒಂದು ವೇಳೆ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಬರಲಿಲ್ಲ ಅಂದರೂ ದಿನಗಳು ಬರುತ್ತೆ, ಬಂದ್ಬಿಡುತ್ತೆ. ಆದರೆ ಸ್ಪಿರಿಚುವಲ್ ಥಿಂಗ್ಸಲ್ಲಿ ಏನೂ ಇಲ್ಲ, ದೇವರನ್ನ ಹುಡುಕೋದಂತೂ ಏನೂ ಇಲ್ಲ. ಆದರೆ ಪ್ರಾಪಂಚಿಕವಾದ ಆಶೀರ್ವಾದಗಳು ಒಂದಿನ ಬರುತ್ತೆ ಅಂತ ಕನಸು ಕಾಣಬಾರ್ದು. ನಾನೇನು ಹೇಳ್ತಾರೆ, ಸ್ಪಿರಿಚುವಲ್ಲಲ್ಲಿ ಆಧ್ಯಾತ್ಮಿಕ ಜೀವಿತದಲ್ಲಿ ಚೆನ್ನಾಗಿದ್ಬಿಟ್ರೆ ಮೆಟೀರಿಯಲ್ ಥಿಂಗ್ಸು ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಓ ಮೈ ಗಾಡ್. ಸೊ ನಾವು ಯಾವುದನ್ನು ಹುಡುಕ್ತೀವೋ ಇಲ್ವೋ, ಆಧ್ಯಾತ್ಮಿಕ ಜೀವಿತದ ಬೆಳವಣಿಗೆಗಾಗಿ ತವಕ ಪಟ್ಟುಬಿಟ್ರೆ ದೇವ್ರು ಬೇಕು, ವಾಕ್ಯ ಬೇಕು, ಪ್ರಸನ್ನತೆ ಬೇಕು, ಆರಾಧನೆ ಬೇಕು ಅಂತ ಯಾರು ಹೆಚ್ಚಾಗಿ ತವಕ ಪಡ್ತಾರೋ ಅವ್ರ ಲೈಫಲ್ಲಿ ಮೆಟೀರಿಯಲ್ ಥಿಂಗ್ಸ್ ಬಂದೇ ಬಂದ್ಬಿಡುತ್ತೆ.
3ನೇ ಯೋಹಾನನ ಬರೆದ ಪುಸ್ತಕ 2ನೇ ವಾಕ್ಯ, 3 John verse 2. ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ, ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ, ಎಲ್ಲರೂ ಹೇಳಿ. ಫಸ್ಟ್ ಅಭಿವೃದ್ಧಿಯಲ್ಲಿ ಆತ್ಮ ವಿಷಯದಲ್ಲಿ, ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ, ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಓ ಮೈ ಗಾಡ್, ಇಲ್ಲಿ 3 ಟೈಪ್ ಬ್ಲೆಸ್ಸಿಂಗ್ಸ್ ಇದೆ. 3 ವಿಧದಲ್ಲಿ ಬ್ಲೆಸ್ಸಿಂಗ್ ಇದೆ. ಇಂಗ್ಲೀಷಲ್ಲಿ ಹೇಳುತ್ತೆ, ಐ ಪ್ರೇ ದಟ್ ಯು ಮೇ ಪ್ರಾಸ್ಪರ್ ಇನ್ ಆಲ್ ಥಿಂಗ್ಸ್. ಎಲ್ಲರೂ ಹೇಳಿ, ಇನ್ ಆಲ್ ಥಿಂಗ್ಸ್. ಥಿಂಗ್ಸ್ ಅಂದರೆ ಏನು ಗೊತ್ತಾ? ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್. ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್, ಪ್ರಾಪಂಚಿಕವಾದಂಥ ಆಶೀರ್ವಾದಗಳು. 1, ಇನ್ ಆಲ್ ಥಿಂಗ್ಸ್ ಆ್ಯಂಡ್ ಬಿ ಇನ್ ಹೆಲ್ತ್. ಹೆಲ್ತ್ ಮೀನ್ಸ್ ಫಿಸಿಕಲ್ ಬ್ಲೆಸ್ಸಿಂಗ್. ಫಸ್ಟ್ ಮೆಟೀರಿಯಲ್ ಬ್ಲೆಸ್ಸಿಂಗ್, ಸೆಕೆಂಡ್ ಫಿಸಿಕಲ್ ಬ್ಲೆಸ್ಸಿಂಗ್, ಥರ್ಡ್ ಜಸ್ಟ್ ಆಸ್ ಯುವರ್ ಸೋಲ್ ಪ್ರಾಸ್ಪರ್ಸ್. ಇದು ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ನಾನೇನು ಹೇಳ್ತೀನಿ ಅಂದರೆ, ಒಬ್ಬ ಮನುಷ್ಯ ಸ್ಪಿರಿಚುವಲ್ ಬ್ಲೆಸ್ಸಿಂಗಲ್ಲಿ ಇದ್ದಾನೆ ಅಂದರೆ ಈ 2 ಬ್ಲೆಸ್ಸಿಂಗ್ ಅವನಿಗೆ ಬೋನಸ್ ಆಗಿ ಬಂದೇ ಬರುತ್ತೆ. ಪ್ರಾಸ್ಪರ್ ಅಂದರೆ ಗ್ರೀಕ್ ವರ್ಡಲ್ಲಿ ಪ್ರಾಸ್ಪರ್ಗೆ ಏನು ಹೇಳ್ತಾರೆ ಗೊತ್ತಾ? ಯೂಡೋ ಅಂತ ಹೇಳ್ತಾರೆ. ಯೂಡೋ ಮೀನ್ಸ್ ವರ್ಡ್ ಹೋಡೋಸ್ ಅಂತ ಹೇಳ್ತಾರೆ, ವಿಚ್ ಮೀನ್ಸ್ ಎ ರೋಡ್. ಆ್ಯಂಡ್ ಯೂಡೋ ಅಂದರೆ ಯು ಅಂದರೆ ವಿಚ್ ಮೀನ್ಸ್ ಗುಡ್. ಅದನ್ನು 2 ಸೇರಿಸಿ ಹೆಂಗೆ ಹೇಳ್ತಾರೆ ಅಂದರೆ, ದಸ್ ದ ಗ್ರೀಕ್ ವರ್ಡ್ ಯೂಡೋ ಮೀನ್ಸ್ ಎ ಗುಡ್ ರೋಡ್ ಆರ್ ಗುಡ್ ಜರ್ನಿ. ಇದಕ್ಕೆ ಹಿಂಗೆ ಹೇಳ್ಬೋದು, ಹ್ಯಾವ್ ಎ ಗುಡ್ ಆ್ಯಂಡ್ ಪ್ರಾಸ್ಪರಸ್ ಜರ್ನಿ. ಪ್ರಾಸ್ಪರಿಟಿ ಅಂದರೆ ಹ್ಯಾವ್ ಎ ಗುಡ್ ಆ್ಯಂಡ್ ಪ್ರಾಸ್ಪರಸ್ ಜರ್ನಿ. ನೋಡಿ, ಒಬ್ಬ ಮನುಷ್ಯ ಒಂದು ಜರ್ನಿಗೆ ಹೋಗ್ಬೇಕಂದ್ರೆ ಅವನಿಗೆಲ್ಲನೂ ಅಗತ್ಯಗಳನ್ನೆಲ್ಲ ಜೊತೆಲೇ ಇದ್ದರೆ ಮಾತ್ರನೇ ಜರ್ನಿನ ಎಂಜಾಯ್ ಮಾಡೋಕ್ಕಾಗೋದು. ನೀವು ನೋಡಿ, ಕೆಲವರು ಟ್ರೈನ್ಗೆ ಹೋಗ್ಬಿಡ್ತಾರೆ, ಅಲ್ಲೂ ಬ್ರಷ್ ಎತ್ಕೊಂಡು ಹೋಗಿರಲ್ಲ, ಪೇಸ್ಟ್ ಇರಲ್ಲ, ಇನ್ನು ಕೆಲವರು ಬ್ಯಾಗೇ ಇರಲ್ಲ, ಇನ್ನು ಕೆಲವರು ಸ್ನಾನ ಮಾಡೋಕ್ಕೆ ಟವೆಲೇ ಇರಲ್ಲ, ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ನೀರು ಬಾಟ್ಲೇ ಇರಲ್ಲ, ಇನ್ನು ಕೆಲವರಿಗೆ ಊಟ ಏನಾದರೂ ತೊಗೊಳ್ಳೋಣ ಅಂದರೆ ಕಾಸಿರಲ್ಲ. ಹ್ಯಾವ್ ಎ ಗುಡ್ ಆ್ಯಂಡ್ ಪ್ರಾಸ್ಪರಸ್ ಜರ್ನಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಸೊ ಒಂದು ಪ್ರಾಸ್ಪರಸ್ ಜರ್ನಿ ಇರಬೇಕು ಅಂದರೆ, ಲೈಫಲ್ಲಿ ಒಂದು ಗುಡ್ ಜರ್ನಿ ಬೇಕು ಅಂದರೆ ಹಿ ನೀಡ್ ಎವ್ರಿಥಿಂಗ್, ಎಲ್ಲನೂ ಬೇಕು. ಹ್ಯಾವ್ ಎ ಗುಡ್ ಜರ್ನಿ ಅಂತ ಹೇಳಿದ್ರೆ ನಮ್ಮ ಲೈಫ್ಗೆ ಜರ್ನಿಗೆ ಬೇಕಾದಂಥ ಎಲ್ಲನೂ ಬೇಕು. ಇವಾಗ ಲೈಫ್ ಈಸ್ ಎ ಜರ್ನಿ. ಲೈಫ್ ಈಸ್ ಎ ಜರ್ನಿ. ಅದಕ್ಕೇ ಒಬ್ಬರು ತೀರೋದ್ರೆ ಲಾಸ್ಟಿಗೆ ಹಾಕ್ತಾರೆ ದ ಲಾಸ್ಟ್ ಜರ್ನಿ ಅಂತ. ಪ್ರಾಸ್ಪರಿಟಿ ಅಂದರೆ ಕೆಲವ್ರು ಏನು ಹೇಳ್ತಾರೆ ಗೊತ್ತಾ? ಪಾಸ್ಟರ್, ಅಭಿವೃದ್ಧಿ ಅಂದರೆ ಆ ದುಡ್ಡು ಬಗ್ಗೆ ಮಾತಾಡಲ್ಲ. ಪ್ರಾಸ್ಪರಿಟಿ ಅಂದರೆ ಆ ದುಡ್ಡು ಬಗ್ಗೆ ಅಲ್ಲ, ಅದು ಆಧ್ಯಾತ್ಮಿಕ ಜೀವಿತದ ಬಗ್ಗೆ ಮಾತಾಡೋದು, ಸ್ಪಿರಿಚುವಲ್ ಪ್ರಾಸ್ಪರಿಟಿ ಬಗ್ಗೆ ಮಾತಾಡೋದನ್ನು ನೀವು ಯಾಕೆ ಫೈನಾನ್ಷಿಯಲ್ ಪ್ರಾಸ್ಪರಿಟಿ ಅಂತ ಹೇಳ್ತೀರಾ? ನೋಡಿ, ಪ್ರಾಸ್ಪರಿಟಿ ಅನ್ನೋದು ಫೈನಾನ್ಸೇ ಅನ್ನೋದನ್ನು ಪೌಲನು ಒಂದು ವಾಕ್ಯದಲ್ಲಿ ಹೇಳ್ತಾನೆ ನೋಡಿ. 1 Corinthians ಚಾಪ್ಟರ್ 16 verse 2. 1 ಕೊರಿಂಥದವರು ಬರೆದ ಪುಸ್ತಕ 16ನೇ ಅಧ್ಯಾಯ 2ನೇ ವಾಕ್ಯ. ನಾನು ಬಂದಾಗ ಹಣ ವಸೂಲು ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರದ ಮೊದಲನೆಯ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿಟ್ಟುಕೊಂಡಿರಬೇಕು. ಸೊ ಗಾಡ್ ಹ್ಯಾತ್ ಪ್ರಾಸ್ಪರ್ಡ್ ಹಿಮ್. ಪ್ರಾಸ್ಪರ್ಡ್ ಹಿಮ್ ಮೀನ್ಸ್ ಇಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ? ಕಲೆಕ್ಷನ್ ಎತ್ತಿ ಇಡು ಅಂದರೆ ಯಾವುದ್ರ ಬಗ್ಗೆ? ದುಡ್ಡು ಬಗ್ಗೆ. ಸೊ ಪ್ರಾಸ್ಪರಿಟಿ ಅಂದರೆ ಮನಿ. ಎಲ್ಲರೂ ಹೇಳಿ, ಪ್ರಾಸ್ಪರಿಟಿ ಅಂದರೆ ಮನಿ. ಸೊ 3 John ಆ್ಯಸ್ ಸೋಲ್ ಪ್ರಾಸ್ಪರ್ಸ್ ಅಂದರೆ ಯಾವುದ್ರ ಬಗ್ಗೆ ದೇವರು ಹೇಳ್ತಾ ಇದ್ದಾರೆ? ಫೈನಾನ್ಷಿಯಲ್ ಬ್ಲೆಸ್ಸಿಂಗ್. ಸೊ ಆಧ್ಯಾತ್ಮಿಕ ಜೀವಿತದಲ್ಲೂ ಒಬ್ಬ ಮನುಷ್ಯ ಫೈರ್ ಆಗಿದ್ದರೆ ಖಂಡಿತವಾಗ್ಲೂ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಬಂದೇ ಬರುತ್ತೆ ಅನ್ನೋದನ್ನು ನಾವು ಕನೆಕ್ಟ್ ಮಾಡ್ಕೊಬೋದು. ನೋಡಿ, ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ತುಂಬ ವಾಕ್ಯ ನೋಡ್ಬೋದು. ಜೆನಿಸಿಸ್ 13:2, 1 Kings 10:7, ಜೋಬ್ 42:12, 2 Chronicles 26:5. ಕನ್ನಡದಲ್ಲಿ ಹೇಳ್ತೀನಿ, ಆದಿಕಾಂಡ ಬರೆದ ಪುಸ್ತಕ 13:2. ಅಬ್ರಾಹಮನು ಬಹು ಐಶ್ವರ್ಯವಂತನಾಗಿದ್ದನು. 1 Kings 10:7, 1 ಅರಸು 10:7. ಯೋಬನಿಗೆ ಬರೆದ ಪುಸ್ತಕ 42:12. ಅವನು ಮುಂಚೆ ಇದ್ದಿದ್ದಕ್ಕಿಂತ ಡಬ್ಬಲಾಗಿ ಬ್ಲೆಸ್ಸಿಂಗ್ ಆಗಿದ್ದ ಅದು. ಆಮೇಲೆ 2 ಪೂರ್ವಕಾಲ ಕೃತಾಂತ 26:5. ಇದೆಲ್ಲ ಪ್ರಾಸ್ಪರಿಟಿ ಬಗ್ಗೆನೇ ದೇವರು ಮಾತಾಡೋದು. ಸೊ ಮನುಷ್ಯ ದೇವರೊಂದಿಗೆ ಇದ್ದರೆ ಅವನು ಆಶೀರ್ವಾದವಾಗಿ ಇದ್ದೇ ಇರ್ತಾನೆ. ಪ್ರೈಸ್ ದಿ ಲಾರ್ಡ್.
ಇವಾಗ ನಮಗೆಲ್ಲ ಆನ್ಸರ್ ಸಿಗುತ್ತೆ, ಯಾಕೆ ನಾವು ಇನ್ನೂ ಪ್ರಾಸ್ಪರಿಟಿಲಿ ಇಲ್ಲ ಅನ್ನೋದನ್ನು ನಮಗೆ ಆನ್ಸರ್ ಸಿಕ್ಬಿಡುತ್ತೆ. 2 ಪೂರ್ವಕಾಲ ವೃತ್ತಾಂತ 26:5. ನಾವೆಲ್ಲ ವಾಕ್ಯ ನಾನು ನಿಮ್ಗೆ ಸುಮ್ಮನೆ ಹೇಳ್ಬಿಡ್ತೀನಿ, ನೀವು ಬರೆದಿಟ್ಕೊಳ್ಳಿ, ಆಮೇಲೆ ನೀವು ಕುಂತ್ಕೊಂಡು ಓದ್ಬೋದು. 2 Chronicles 26:5. 2 ಪೂರ್ವಕಾಲ ವೃತ್ತಾಂತ 26:5. ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹೀಗೆ ಅವಲಂಬಿಸಿದ್ದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. As long as he sought the Lord, God made him prosper. God made him prosper. So where is your success? Seeking the Lord. So seeking the Lord and success both are connected. Success and seeking the Lord both are connected. If you want success, seek the Lord. ಜೀವನದಲ್ಲಿ ಅಭಿವೃದ್ಧಿ ಬೇಕಾ? ದೇವ್ರನ್ನ ಹುಡುಕಿರಿ. ಆಮೇಲೆ ನಾನೇನು ಹೇಳ್ತೀನಿ ಗೊತ್ತಾ, ದೇವ್ರನ್ನ ಹುಡುಕಿ ಅಂದರೆ ದೇವರೇ ದುಡ್ಡು ಕೊಡಪ್ಪ ದುಡ್ಡು ಕೊಡಪ್ಪ ದುಡ್ಡು ಕೊಡಪ್ಪ ಅಂತ ಆ ಥರ ಹುಡುಕೋದಲ್ಲ. ನೀನು ದೇವ್ರ ಪ್ರಸನ್ನತೆನ, ದೇವ್ರ ವಾಕ್ಯನ ಎಂಜಾಯ್ ಮಾಡ್ತಾ ಇದ್ದಂಗ್ಲೇ ಆಶೀರ್ವಾದಗಳು ತಾನಾಗೆ ಬಂದ್ಬಿಡುತ್ತೆ. ಅದಕ್ಕೆ ಮತ್ತೆ ಹೇಳ್ತೀನಿ ನೋಡಿ, ದೇವರು ಒಂದು ಸೇವಕರು ದೇವ್ರ ಹತ್ರ ಹೋಗ್ಬಿಟ್ಟು, ದೇವರೇ ನನಗೆ ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ಅಂದಾಗ ಒಂದಿನ ದೇವ್ರು ಹೇಳಿದ್ರಂತೆ, ದೇವರು ಅವ್ರ ಹತ್ರ ಪರ್ಸನಲಾಗಿ ಮಾತಾಡಿದ್ರಂತೆ, ನೋಡಪ್ಪ ನೀನು ಕೇಳೋ ದುಡ್ಡು ಪರಲೋಕದಲ್ಲಿ ಇಲ್ಲಿಲ್ಲ. ಏನು ಹೇಳಿದ್ರಂತೆ ದೇವರು? ನೀನು ಕೇಳೋ ದುಡ್ಡು ಪರಲೋಕದಲ್ಲಿ ಇಲ್ಲ, ಯಾಕಂದರೆ ಡಾಲರ್ಸು, ಇಂಡಿಯನ್ ಮನಿ, ರುಪೀಸ್ ಎಲ್ಲ ಬಂದ್ಬಿಟ್ಟು ನನ್ನ ಮೇಲೆ ಇಟ್ಟಿಲ್ಲ. ಆ ಥರ ಒಂದು ಪ್ರಿಂಟಿಂಗ್ ಪ್ರೆಸ್ಸು ನನ್ನ ಹತ್ರ ಇಲ್ಲ. ಒಂದು ವೇಳೆ ನಿನಗೆ ದುಡ್ಡು ಬೇಕು, ದೇವರೇ ದುಡ್ಡು ಬೇಕು ಅಂದಾಗ ನಾನು ಮೇಲೆ ಪರಲೋಕದಿಂದ ನಿನಗೆ ಕೆಳಗಡೆ ಸುರಿಸೋದಕ್ಕೋ ಅಥವಾ ಎತ್ಕೊಂಬಂದು ಕೊಡೋದಕ್ಕೋ ಮೇಲೆ ಏನಿಟ್ಟಿಲ್ಲ ದೇವರು. ಮೇಲೆ ಏನಿಟ್ಟಿಲ್ವಂತೆ? ಹಣ ಅಲ್ಲಿಟ್ಟಿಲ್ಲ. ಅದಕ್ಕೆ ದೇವರು ಏನು ಹೇಳಿದ್ರಂತೆ, ನೀನು ಹುಡ್ಕೋ ಹಣ ಪರಲೋಕದಲ್ಲಿ ಇಲ್ಲ, ನಿನಗೆ ಬೇಕಾಗಿರೋ ಹಣ ಭೂಮಿಯಲ್ಲೇ ಐತೆ. ಸೊ ನಮ್ಮ ಹಣ ನನ್ನ ಹತ್ರ ಬರದೇ ಇರೋ ಥರ ಸಂಬಡಿ ಈಸ್ ಕಂಟ್ರೋಲಿಂಗ್ ದಟ್. ಸೊ ನನ್ನ ಆಶೀರ್ವಾದ ಬರದೇ ಇರೋ ಥರ, ಅದಕ್ಕೆ ಬೈಬಲ್ ಈ ರೀತಿ ಹೇಳುತ್ತೆ, ದ ಗಾಡ್ ಆಫ್ ದಿಸ್ ಅರ್ತ್. ಸೈತಾನನಿಗೆ ಈ ಲೋಕದ ಅಧಿಪತಿ ಅಂತ. ಸೊ ಯಾವಾಗ ದೇವರು ಅವನ್ನ ಈ ಲೋಕಕ್ಕೆ ಅಧಿಪತಿ ಮಾಡಿಬಿಟ್ರು? ಸೊ ನಿಜವಾಗ್ಲೂ ದೇವರು ಸೈತಾನನ್ನು ಅಧಿಪತಿಯಾಗಿ ಮಾಡಲಿಲ್ಲ. ಈ ಲೋಕದ ಅಧಿಪತಿ ಯಾರು ಅಂದರೆ ಫಸ್ಟು ಆದಾಮನು ಅವನಿಗಿದ್ದಂಥ ಅಧಿಕಾರನ ಸೈತಾನನ ಕೊಟ್ಟಿದ್ದೇ ಹೊರತು ದೇವರು ಅಧಿಕಾರನ ಸೈತಾನನ ಕೊಡಲಿಲ್ಲ. ಪ್ರೈಸ್ ಗಾಡ್. ಸೊ ಇನ್ನು ಲೀಸ್ ಮುಗಿಯೋವರೆಗೂ, ಈ ಲೋಕದಲ್ಲಿ ಲೀಸ್ ಮುಗಿಯೋವರೆಗೂ ಈ ಲೋಕದ ಅಧಿಪತಿ ಅವನೇ. ಪ್ರೈಸ್ ಲಾರ್ಡ್. ಈ ಲೋಕಕ್ಕೆ ಬೇಕಾದ್ರೆ ಅವನ ಅಧಿಪತಿ ಆಗಿರ್ಬೋದು, ರಕ್ಷಣೆ ಹೊಂದಿರುವಂಥ ನನಗೂ ನಿಮಗೂ ಅವನು ಅಧಿಪತಿಯಾಗಿ ಇಲ್ಲ. ಯಾಕಂದರೆ ದೇವ್ರ ವಾಕ್ಯ ಹೇಳುತ್ತೆ, ದೇವರು ನಮ್ಮನ್ನು ಇಹಲೋಕದ ಅಂಧಕಾರದಿಂದ ದೇವರು ನಮ್ಮನ್ನು ತೆಗೆದು ಈಗ ಬೆಳಕಿನ ರಾಜ್ಯಕ್ಕೆ ನಮ್ಮನ್ನು ಸೇರಿಸಿದ್ದಾರೆ. ನಾವು ಲೋಕದಲ್ಲೇ ಇದ್ದರೂ ನಾವು ಲೋಕದವರಲ್ಲ. ಓ ಮೈ ಗಾಡ್. ಕೊಲೋಷಿಯನ್ಸ್ 1:13, 1:13. ಕೊಲೊಸ್ಸೆಯವರಿಗೆ ಬರೆದ ಪುಸ್ತಕ 1:13. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಸೇರಿಸಿದಾರ? ಇವಾಗ ನಾವು ಆ ರಾಜ್ಯದಲ್ಲಿ ಇರ್ತೀವ ಅಥವಾ ರಾಜ್ಯಕ್ಕೆ ಹೋಗ್ತೀವ? ಸೊ ನಾವು ಈಗಾಗಲೇ ಎಲ್ಲಿದ್ದೀವಿ? ದೇವ್ರ ರಾಜ್ಯದಲ್ಲಿದ್ದೀವಿ. ಲೋಕದಲ್ಲೇ ಇದ್ದರೂ ನಾವು ಲೋಕದವರಲ್ಲ. ಸೊ ಸೈತಾನನ ಮೇಲೆ ನನಗೆ ಅಧಿಕಾರ ಉಂಟೆ ಹೊರತು ಸೈತಾನನಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ. ಹಂಗಾದರೆ ಪಾಸ್ಟರ್, ಸೈತಾನನು ಕ್ರೈಸ್ತರನ್ನು ಆಳುವಿಕೆ ಮಾಡೋಕ್ಕಾಗೋದಿಲ್ವಾ ಅನ್ನೋ ಕ್ವಶನ್ನು ಎಲ್ಲರಿಗೂ ಇದೆ. ಯಾರ್ಯಾರೆಲ್ಲ ಸೈತಾನನಿಗೆ ಅವಕಾಶ ಕೊಡ್ತಾರೋ, ಯಾರ್ಯಾರೆಲ್ಲ ಸೈತಾನನಿಗೆ ಜಾಗ ಕೊಡ್ತಾರೋ ಅಂಥವ್ರನ್ನ ಅವನು ಆಳುವಿಕೆ ಮಾಡೋದಕ್ಕೆ ಅಧಿಕಾರ ಉಂಟು. ಅದಕ್ಕೆ ಬೈಬಲ್ ಈ ರೀತಿ ಹೇಳುತ್ತೆ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಏನು ಹೇಳುತ್ತೆ? ಸೊ ಕ್ರೈಸ್ತರು ಸೈತಾನನಿಗೆ ಅವಕಾಶ ಕೊಡ್ಬೋದು. ಅವಕಾಶ ಕೊಡ್ತಾರೆ ಅಂದರೆ ಹೆಂಗೆ ಕೊಡ್ತಾರೆ? ಸೈತಾನನ ಬಗ್ಗೆ ತಿಳುವಳಿಕೆ ಇಲ್ಲದೆ, ನಾವ್ಯಾರು ಅಂತ ನಮಗೆ ತಿಳುವಳಿಕೆ ಇಲ್ಲದೆ, ದೇವ್ರ ಬಗ್ಗೆ ನಮಗೆ ಅರಿವಿಲ್ಲದೆ, ಸೈತಾನನ ಏನು ಮಾಡ್ತಾನೆ, ಸೈತಾನನಿಗಿಂತ ನಾವೇ ದೊಡ್ಡವರು ಅನ್ನೋ ಸತ್ಯಗಳು ಯಾರಿಗೆ ಗೊತ್ತಿಲ್ವೋ ಅಂಥವ್ರನ್ನೇ ಅವನು ಏಮಾರಿಸೋದಕ್ಕೆ ಸಾಧ್ಯ ಹೊರತು ಎಲ್ಲರನ್ನೂ ಏಮಾರ್ಸೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಕೆಲವೊಂದು ಸತ್ಯಗಳು ನೀವು ಯಾರು ಅಂತ ತಿಳ್ಕೊಂಡಾಗಲೇ ನೀವು ಜಯ ಹೊಂದ್ಬಿಡ್ತೀರ. ಸೊ ಬೈಬಲ್ ಏನು ಹೇಳುತ್ತೆ? ಸೈತಾನನಿಗೆ ಅವಕಾಶ ಕೊಡಬೇಡಿ. ಡು ನಾಟ್ ಗಿವ್ ಚಾನ್ಸ್ ಟು ಡೆವಿಲ್ ಅಂತ ಸತ್ಯವೇದ ಹೇಳುತ್ತೆ. ಗರ್ಜಿಸುವ ಸಿಂಹೋಪಾದಿಯಲ್ಲಿ ಏನು ಮಾಡ್ತಾನಂತೆ? ಯಾರನ್ನ ನುಂಗ್ಲಿ ಅಂತ ಹುಡುಕಾಡ್ತಾ ಇದ್ದಾನಂತೆ. ಯಾರನ್ನ ನುಂಗ್ಲಿ ಅಂದರೆ
ಯಾರು ಅವನ ಕ್ಯಾಂಡಿಡೇಟ್ ಅಂತ ಹುಡುಕ್ತಾ ಇರ್ತಾನೆ. ಎಲ್ಲರನ್ನ ನುಂಗಕ್ಕೆ ಅಧಿಕಾರ ಇಲ್ಲ ಅವನಿಗೆ. ಸೊ ಕೆಲವೊಂದು ಆಶೀರ್ವಾದಗಳನ್ನು ಸೈತಾನನು ನಮ್ಮ ಹತ್ರ ಬರದೇ ಇರೋ ಥರ ತಡೆ ಮಾಡೋದಕ್ಕೆ ಸಾಧ್ಯ. ಆದರೆ ವೆನ್ ವಿ ಕಮ್ಯಾಂಡ್ ಆ್ಯಂಡ್ ಡಿಕ್ಲೇರ್ ಮನಿ ಹ್ಯಾಸ್ ಟು ಒಬೇ ಅಸ್. ಈ ಸೇವಕರು ಒಂದಿನ ದೇವರ ಹತ್ರ ಕೇಳಿದ್ರಂತೆ, ಅದೇ ನಾನು ಹೇಳಿದ್ನಲ್ಲ, ದೇವರೇ ನನಗೆ ದುಡ್ಡು ಕೊಡಪ್ಪ ಅಂತ. ಅದಕ್ಕೆ ದೇವರೇ ಏನು ಹೇಳಿದ್ರಂತೆ, ದುಡ್ಡು ನನ್ನ ಹತ್ರ ಇಲ್ಲಪ್ಪ, ಎಲ್ಲನೂ ಇಲ್ಲೇ ಇದೆ. ಆದರೆ ಸೈತಾನನು ನಿನ್ನ ಆಶೀರ್ವಾದ ಮೇಲೆ ಕೈ ಇಟ್ಟಿದ್ದಾನೆ. ಜಸ್ಟ್ ಕಮ್ಯಾಂಡ್ ಆ್ಯಂಡ್ ಡಿಕ್ಲೇರ್ ಹಿಮ್ ಟು ಟೇಕ್ ಹಿಸ್ ಹ್ಯಾಂಡ್ಸ್. ಅವ್ರು ಹೇಳ್ತಾರೆ, ಯಾವತ್ತು ದೇವರು ನನಗೆ ಈ ಸತ್ಯನ ಮಾತಾಡಿದ್ರು ಅವತ್ತಿಂದ ಸೇವೆಯಲ್ಲಿ ಇದುವರೆಗೂ ಒಂದು 40-50 ವರ್ಷ ಆಗಿರ್ಬೋದು, ಇದುವರೆಗೂ ನಾನು ದುಡ್ಡಿಗಾಗಿ ದೇವ್ರ ಹತ್ರ ಕೇಳಿದ್ದೇ ಇಲ್ಲ. ದೇವರೇ ನನಗೆ ದುಡ್ಡು ಕೊಡು ಅಂತ ಕೇಳಿಲ್ಲ. ದುಡ್ಡು ನೋಡಿ ನಾನು ಬಿತ್ತುತ್ತೀನಿ, ಅದರಲ್ಲಿ ಬರುತ್ತೆ. ಸ್ವಲ್ಪವಾಗಿ ಬಿತ್ತುವವನು ಅಧಿಕವಾಗಿ ಬಿತ್ತುವವನು, ಸೊ ಅದು ಅವನ ಕೈಲಿದೆ. ಬಿತ್ತಿನೂ ಬರಲಿಲ್ವಾ, ನಾವು ಯೇಸು ನಾಮದಲ್ಲಿ ಕಮೆಂಟ್ ಮಾಡಬೇಕು, ಸೈತಾನನೇ ನನ್ನ ದುಡ್ಡನ್ನು ನೀನೇನು ಮಾಡಬಾರ್ದು, ಮುಟ್ಟಬಾರ್ದು. ಸೊ ಸೈತಾನನನ್ನು ಜಯಿಸೋದಕ್ಕೂ ಅವನನ್ನು ಎದುರಿಸೋದಕ್ಕೂ ಅಥವಾ ಅವನ ಮೇಲೆ ಜಯ ತಗೊಳ್ಳೋದಕ್ಕೆ ಒಂದು ದಾರಿ ಕಮ್ಯಾಂಡಿಂಗ್ ಮಾತ್ರ ಅಲ್ಲ, ಪ್ರಾರ್ಥನೆ ಮಾತ್ರ ಅಲ್ಲ, ಸೋಯಿಂಗ್ ಆ್ಯಂಡ್ ರೀಪಿಂಗ್ ಆಲ್ಸೋ. ವೆನ್ ಯು ಸೋ, ನೀ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅಂದರೆ ಅದು ಖಂಡಿತವಾಗಿ ಸ್ವಲ್ಪವಾಗಿ ಬಿತ್ತುವವನು, ಸೊ ಅಧಿಕವಾಗಿ ಬಿತ್ತುವವನು ಕುಯ್ತಾನೆ. ಸೊ ಯಾರು ಬಿತ್ತಿದೆ ದೇವರೇ ನಾನು ಆಶ್ವಾಸಪ್ಪ ಅಂದರೆ ಒಂದು ದಾರಿಯಲ್ಲ ಅದು ಬರೋದೂ ಇಲ್ಲ. So when you sow for the kingdom of God, you are taking charge against Satan. ಅದೂ ಒಂದು ದಾರಿ. ಓಕೆನಾ? ಒಂದು ಎಲ್ಲ ದಾರಿಗಳನ್ನ ನಾನು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಸೊ ಕೆಲವೊಂದು ತಡೆಗಳು ಬಂದಾಗ, ಕೆಲವೊಂದು ಬಿಸ್ನೆಸ್ಗಳು ಬರದೇ ಇದ್ದಾಗ, ಕೆಲವೊಂದು ಕೆಲಸಗಳು ಆಗದೇ ಇದ್ದಾಗ, ಜಸ್ಟ್ ಕಮ್ಯಾಂಡ್ ಇಟ್, ಆಗಬೇಕು ಅಂತ ಕಮ್ಯಾಂಡ್ ಮಾಡಿ. ನಮ್ಮ ಆಶೀರ್ವಾದನ ತಡೆ ಮಾಡೋದು ಯಾರು ಹೇಳಿ? ಸೈತಾನ. ಯಾವ ನಷ್ಟಕ್ಕೂ ಆಶೀರ್ವಾದ ಬರದೇ ಇರೋದಕ್ಕೂ ಯಾರು ಕಾರಣ ಅಲ್ಲ? ದೇವರು ಕಾರಣ ಅಲ್ಲ. ಆಯಿತಾ? ನನ್ನ ಆಶೀರ್ವಾದ ನನಗೆ ಬರಬೇಕು ಒಂದು. ಎರಡನೇದು, ನಾವು ಈ ರೀತಿ ಒಂದು ಕಮ್ಯಾಂಡ್ ಕೊಡಬೇಕು. ಈ ರೀತಿ ನೋಡಿ ನಮಗೆ ಅಧಿಕಾರ ಐತೆ, ನಮಗಾಗಿ ಕೆಲಸ ಮಾಡೋರು. ಇಬ್ರಿಯರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 14ನೇ ವಾಕ್ಯ. ಹೀಬ್ರೂಸ್ ಚಾಪ್ಟರ್ 1 ವರ್ಸ್ 14. ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಊಳಿಗದ ಆತ್ಮಗಳಲ್ಲವೋ? ನೋಡಿ, ಊಳಿಗದ ಆತ್ಮಗಳು ಅಂದರೆ ಇಂಗ್ಲೀಷಲ್ಲಿ ಏನು ಹೇಳುತ್ತೆ ಅಂದರೆ ಮಿನಿಸ್ಟ್ರಿಂಗ್ ಸ್ಪಿರಿಟ್ಸ್. ಕೆಲಸ ಮಾಡುವಂಥ ದೇವದೂತರುಗಳನ್ನು ದೇವರು ನಮಗಾಗಿ ಇಟ್ಟಿದ್ದಾರಂತೆ. ಇವರು ರಕ್ಷಣೆ ಹೊಂದಿರೋರಿಗಾಗಿ ಕೆಲಸ ಮಾಡೋರು. ಈ ಸ್ಪಿರಿಟ್ಸ್, ಈ ಏಂಜಲ್ಸ್, ಸರ್ವೆಂಟ್ ಸ್ಪಿರಿಟ್. ಕೆಲಸದವರು ಎಲ್ಲರೂ ಹೇಳಿ, ಕೆಲಸದವರು ಎಲ್ಲರೂ ಹೇಳಿ. ಯಾರಿಗೆ ಕೆಲಸದವರು? ನಮಗೆ ರಕ್ಷಣೆ ಹೊಂದಿರೋರಿಗೆ ಇವ್ರು ಮಾಡ್ತಾರಂತೆ, ಕೆಲಸ ಮಾಡ್ತಾರೆ. ಸ್ಪಿರಿಟ್ಸ್ ಎಲ್ಲರೂ ಹೇಳಿ. ಓಕೆ, ಇವಾಗ ಈವಿಲ್ ಸ್ಪಿರಿಟ್ ಅಂತ ಹೇಳ್ತೀವಲ್ಲ, ಈವಿಲ್ ಸ್ಪಿರಿಟ್ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ ಈ ಲೋಕದಲ್ಲಿ? ಒಬ್ಬ ಮನುಷ್ಯನ ಇನ್ಫ್ಲೂಯೆನ್ಸ್ ವಂಚಿಸ್ಬೋದಾ? ಒಬ್ಬ ಮನುಷ್ಯನ ಮೈಂಡನ್ನು ಕೆಡಿಸ್ಬೋದಾ? ಈ ಆತ್ಮಗಳು ಏನು ಮಾಡುತ್ತೆ? ಈವಿಲ್ ಸ್ಪಿರಿಟ್ ಒಬ್ಬ ಮನುಷ್ಯನ ಮೈಂಡನ್ನು ಕೆಡಿಸುತ್ತೆ. ಈಗ ದೇವರ ಹತ್ರದಿಂದ ಬರುವಂಥ ಅದೇ ಸ್ಪಿರಿಟು ಒಬ್ಬ ಮನುಷ್ಯನ ಮೈಂಡ್ ಚೇಂಜ್ ಮಾಡೋಕ್ಕಾಗುತ್ತಾ? ಕೊಡೋ ಥರ ಮಾಡುತ್ತಲ್ವ? ಸೊ ಈಗ ನಮಗಾಗಿ ಕೆಲಸ ಮಾಡುವಂಥ ದೇವದೂತರುಗಳು ನಿಮಗಾಗಿ ಹೆಲ್ಪ್ ಮಾಡೋ ಥರ ಅಥವಾ ನಿಮಗಾಗಿ ಕೊಡೋ ಥರ ಈ ಏಂಜಲ್ಸು ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಸಾಧ್ಯ. ಬಿಕಾಸ್ ದೇ ಆರ್ ಆಲ್ಸೋ ಸ್ಪಿರಿಟ್ಸ್. ಹೇಗೆ ದುರಾತ್ಮಗಳು ಕೆಲಸ ಮಾಡುತ್ತೋ ಅದೇ ರೀತಿಯೇ ದೇವರ ಆತ್ಮಗಳು ಅಂದರೆ ದೇವರಿಂದ ಬರುವಂಥ ಆತ್ಮಗಳು, ಏಂಜಲ್ಸು ಸಹ ಒಬ್ಬ ಮನುಷ್ಯನನ್ನು ಮೈಂಡನ್ನು ಇನ್ಫ್ಲುಯೆನ್ಸ್ ಮಾಡಿ ನಿಮಗೆ ಕೊಡೋ ಥರ, ಸಹಾಯ ಮಾಡೋ ಥರ ದೇವದೂತರುಗಳು ಕೆಲಸ ಮಾಡ್ಬೋದು. ಆಮೆನ್. ಸೊ ಇವತ್ತಿಂದ ಈ ಏಂಜಲ್ಸು ನಿಮ್ಮ ಬಿಸ್ನೆಸ್ಸಲ್ಲಿ ಕೆಲಸ ಮಾಡಲಿ, ನಿಮ್ಮ ಕೆಲಸದ ಮೇಲೆ ಕೆಲಸ ಮಾಡಲಿ, ನಿಮ್ಮ ಸೇವೆಯಲ್ಲಿ ಕೆಲಸ ಮಾಡಲಿ, ಇನ್ ದ ನೇಮ್ ಆಫ್ ಜೀಸಸ್. ಸೊ ದೇವರು ಎಲ್ಲ ದೇವದೂತರುಗಳನ್ನು ಏನಕ್ಕೆ ಇಟ್ಟಿದ್ದಾರಂತೆ? ನಮಗೆ ಕೆಲಸ ಮಾಡೋದಕ್ಕಾಗಿ. ಎಲ್ಲರೂ ಹೇಳಿ, ಓ ಮೈ ಗಾಡ್. ಇವತ್ತಿಂದ ಊಳಿಗದ ಆತ್ಮಗಳು ನನಗಾಗಿ, ನಿಮಗಾಗಿ, ಎಲ್ರೋಯಿಗಾಗಿ, ಫಾಲೋವರ್ಸ್ಗಾಗಿ, ಏಮೇನ್ ಎಲ್ಲರಿಗಾಗಿಯೂ ಇವತ್ತು ದೇವದೂತರುಗಳು ಕೆಲಸ ಮಾಡಲಿ.
Amen. Let all angels bring money in the name of Jesus. Amen. Let angels influence others. ನಿಮ್ಮ ಬಿಸ್ನೆಸ್ಗಾಗಿ ದೇವದೂತರುಗಳು ಹೋಗಿ ಕೆಲಸ ಮಾಡಲಿ, ಬೇರೆಯೊಬ್ಬರನ್ನ ಇನ್ಫ್ಲುಯೆನ್ಸ್ ಮಾಡಲಿ. ದೇವದೂತರುಗಳು ಬೇರೆಯವ್ರನ್ನ ಇನ್ಫ್ಲುಯೆನ್ಸ್ ಮಾಡ್ಬೋದು. ಸೈತಾನನ ಕ್ರಿಯೆಗಳು ಕ್ರೈಸ್ತರನ್ನು ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಸಾಧ್ಯನಾ? ಸೈತಾನನ ಕ್ರಿಯೆಗಳು ಕ್ರೈಸ್ತರನ್ನು ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಸಾಧ್ಯನಾ? ಸಾಧ್ಯ, ಅವಕಾಶ ಕೊಟ್ಟರೆ. ನೋಡಿ ಹೇಗೆಲ್ಲ ಅವಕಾಶ ಕೊಡ್ಬೋದು ಅನ್ನೋದು ಸತ್ಯವೇದದಲ್ಲಿದೆ. ಎಫೆಸದವ್ರಿಗೆ ಬರೆದ ಪುಸ್ತಕ, ದ ಬುಕ್ ಆಫ್ ಎಫೆಷಿಯನ್ಸ್, ಎಫೆಸದವ್ರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 26ನೇ ವಾಕ್ಯ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಕೋಪ ಮಾಡ್ಕೊಬೇಕಾದ್ರೂ ಪಾಪ ಮಾಡಬೇಡಿ ಅಂದರೆ ಕೋಪ ನೋಡಿ, ಕೋಪನೇ ಬರಬಾರ್ದು. ಕ್ರೈಸ್ತರಿಗೆ ಕೋಪನೇ ಬರಲ್ಲ ಅಂತಿಲ್ಲ. ಕೋಪ ಮಾಡಬೇಕಾದ್ರೂ ಅಂದರೆ ನಮ್ಮ ಮೈಂಡ್ ಆವಾಗವಾಗ ಸ್ವಲ್ಪ ಕೋಪ ಬರುತ್ತೆ, ಟೆನ್ಷನ್ ಆಗುತ್ತೆ. ದೇವ್ರ ವಾಕ್ಯ ಹೇಳುತ್ತೆ, ಒಂದು ವೇಳೆ ಕೋಪ ಮಾಡಬೇಕಾದ್ರೂ ಏನು ಮಾಡಬೇಡ, ಪಾಪ ಮಾಡಬೇಡ. ಸೂರ್ಯನು ಮುಳುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಹಾಂ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಅಷ್ಟೇ. Nor give place to the devil. ಈಗ ಫಸ್ಟ್ ಕೋಪ, ಆಮೇಲೆ ನಾವು ಪಾಪ ಮಾಡ್ತೀವಿ, ಆಮೇಲೆ ಸೈತಾನನ್ ಬರೋದು. ಇವಾಗ ನಾವೇನು ಹೇಳ್ತೀವಿ ಗೊತ್ತಾ, ಎಲ್ಲಾನು ಸೈತಾನನೇ ಮಾಡೋದು. ಪಾಸ್ಟರ್, ಈ ಕುಡಿಯೋ ಆತ್ಮದಿಂದ ನಾನು ಬಿಡುಗಡೆ ಆಗಬೇಕು ಪಾಸ್ಟರ್. ಏನು ಹೇಳ್ತಾರೆ? ಡ್ರಿಂಕಿಂಗ್ ಸ್ಪಿರಿಟ್ ಅನ್ನೋದು ಬೈಬಲಲ್ಲಿ ಇದೆಯಾ ಇಲ್ವಾ? ಕುಡುಕತನದ ಆತ್ಮ ಇದೆಯಾ? ಸರಿ. ವ್ಯಭಿಚಾರದ ಆತ್ಮಗಳಿದೆಯಾ? ವ್ಯಭಿಚಾರ ಮಾಡಿಸುವಂಥ ಆತ್ಮಗಳು, ದ ಸ್ಪಿರಿಟ್ ಆಫ್ ಲಸ್ಟ್, ದ ಸ್ಪಿರಿಟ್ ಆಫ್ ಡ್ರಂಕಡ್ನೆಸ್ ಇದೆಯಾ? ಇವಾಗ ಕೆಲವರು ಪ್ರೇಯರ್ ಮಾಡ್ಬೇಕು ಹೇಳ್ತಾನೆ, ಇವನಲ್ಲಿ ಇರುವಂಥ ಕುಡಿಕತನದ ಆತ್ಮವನ್ನು ಯೇಸುವಿನ ನಾಮದಲ್ಲಿ ಹೊರಗೋಗುತ್ತೀನಿ. ಇಚ್ಛೆಗಳನ್ನು ತರುವಂಥ, ಲೋಕದ ಆಸೆಗಳನ್ನು ತರುವಂಥ, ವ್ಯಭಿಚಾರವನ್ನು ಉಂಟು ಮಾಡುವಂಥ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಆಚೆ ಹೋಗಲಿ ಅಂತ ಪ್ರೇಯರ್ ಮಾಡ್ತೀವಾ ಇಲ್ವಾ? ಆದರೆ ಅಂಥ ಕುಡಿಕತನದ ಆತ್ಮನೋ ವ್ಯಭಿಚಾರ ಮಾಡುವಂಥ ಒಂದು ಆತ್ಮನೋ ಯಾವುದೂ ಬೈಬಲಲ್ಲಿ ಇಲ್ಲ. ಇವತ್ತಿಗೆ ಮೆಸೇಜ್ ಸಾಕು. ಇವತ್ತು ನಿಮಗೆ ಇವತ್ತು ಅನೇಕ ಸೇವಕರು ಏನು ಮಾಡ್ತಾರೆ ಗೊತ್ತಾ, ಈ ಕುಡಿಕತನದ ಆತ್ಮವನ್ನು ಯೇಸುವಿನ ನಾಮದಲ್ಲಿ ಹೊರಗಡೆ ಹೋಗಲಿ. ನಾನೇನು ಹೇಳ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ಅಂಥ ಒಂದು ಆತ್ಮ ಇಲ್ಲವೇ ಇಲ್ಲ. ಆತ್ಮಗಳು ಯಾರನ್ನು ಕುಡಿಸೋದಿಲ್ಲ. ಕುಡಿದಾಗ ಆತ್ಮಗಳಿಗೆ ಬಾ ಅಂತ ನಾವೇ ಕರಿತೀವಿ. ಆಮೇಲೆ ಅದೇ ಹೇಳೋದು, ಎಲ್ಲಿ ಜಾಗ ಮಾಡಿಕೊಡ್ತೀವೋ ಅಲ್ಲಿ ಸೈತಾನನ್ ಬರ್ತಾನೆ ಹೊರತು ಅವನು ಬಂದು ನಿನ್ನೇನು ಕುಡಿಸ್ತಾನೆ, ವ್ಯಭಿಚಾರ ಮಾಡಿಸ್ತಾ ಇದ್ದಾನೆ, ಎಲ್ಲನೂ ದೇವ. ನಾನೇನು ಹೇಳ್ತೀನಿ ಅಂದರೆ, ಎಲ್ಲನೂ ದೇವದ ಮೇಲೆ ಹಾಕೋದು ಈಸಿ. ಯಾರಾದರೂ ಏಮಾರಿರೋ ಪಾಸ್ಟ್ ಇದ್ದರೆ ಅದಕ್ಕಾಗಿ ಪ್ರೇಯರ್ ಮಾಡ್ಕೊಂಡು ಕುಂತಿರ್ತಾರೆ, ವ್ಯಭಿಚಾರದ ಆತ್ಮನೇ ಯೇಸುವಿನ ನಾಮದಲ್ಲಿ ಹೋಗು ಅಂತ. ಇವನ್ನ ರೆಡಿ ಮಾಡಪ್ಪ, ಅದೇನು ಮಾಡ್ತಾ ಇಲ್ಲ. ಸರಿ, ಈಗ ಮನುಷ್ಯನ ಒಳಗಡೆ ಏನೇನೆಲ್ಲ ಇದೆ ನೋಡೋಣ ಬನ್ನಿ. ಅದೇ 4ನೇ ಅಧ್ಯಾಯ 22ರಿಂದ ಓದ್ಕೊಂಬನ್ನಿ. 22. ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು ಅಂತ ದೇವರು ನಮಗೆ ಹೇಳ್ತಾ ಇದ್ದಾರಾ? ಇಲ್ಲ ದೇವರು ಪೂರ್ವ ಸ್ವಭಾವವನ್ನು ತೆಗೆದಾಕ್ತಾರಾ? ಆ ಕೆಲಸ ದೇವ್ರು ಮಾಡಬೇಕಾ, ನಾವು ಮಾಡಬೇಕಾ? ನಾವೇ ಮಾಡಬೇಕು. ಕೆಲವೊಂದು ತೀರ್ಮಾನಗಳನ್ನು ನಾವೇ ಮಾಡಬೇಕು, ಕೆಲವೊಂದು ಕಮಿಟ್ಮೆಂಟ್ಸ್ನ ನಾವೇ ಮಾಡಬೇಕು. ಆಮೇಲೆ ಪಾಸ್ಟರ್ ಆ ಥರ ನಾನು ಮಾಡೋಕ್ಕಾಗಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ಪಾಸ್ಟರ್ ಕಮಿಟ್ಮೆಂಟ್ ಮಾಡಿದೆ, ನಾನು ಇನ್ನೂ ಜಾಸ್ತಿ ಕುಡಿತಾನೇ ಇದ್ದೀನಿ, ಏನು ಮಾಡ್ಬೋದು? ಆ ಥರ ಕುಡಿತಾ ಇದ್ದರೆ ಪರಲೋಕಕ್ಕೆ ಹೋಗಲ್ಲ. ಹೋಗ್ತೀರಾ, ಬೇಗ ಹೋಗ್ತೀರಾ. ಒನ್ಸ್ ಯು ಗೆಟ್ ಸೇವ್ಡ್, ಯು ಆರ್ ಆಲ್ವೇಸ್ ಸೇವ್ಡ್, ನೋ ಡೌಟ್ ಅಟ್ ಆಲ್. ಆದರೆ ಯಾವುದನ್ನು ಬಿಡಬೇಕು, ನಾವು ಅದನ್ನು ಬಿಡಲಿಲ್ಲ ಅಂದಾಗ ದಟ್ ಈಸ್ ಎ ಓಪನ್ ಡೋರ್ ಫಾರ್ ಸೈಟನ್. ಕೆಲವರು ಬಿಡೋದಕ್ಕೆ ಕಷ್ಟ. ಕೇಳ್ತಾರೆ ನೋಡಿ, ಕುಡಿದ್ರೆ ತಪ್ಪ, ಕುಡಿಬಾರ್ದು ಅಂತ ಎಲ್ಲೈತೆ, ಸೇದಬಾರ್ದು ಅಂತ ಎಲ್ಲೈತೆ, ನಿನಗೆ ಅಲ್ಲು ಉಜ್ಜು ಅಂತ ಹೇಳೈತಾ ಬೈಬಲು, ಮುಖ ತೊಳಿ ಅಂತ ಹೇಳೈತಾ, ಡೈಲಿ ಒಂದೊಂದು ಬಟ್ಟೆ ಹಾಕು ಅಂತ ಹೇಳೈತಾ? ನೋಡಿ, ಎಲ್ಲನೂ ಬೈಬಲ್ ಹೇಳ್ದಂಗೆ ಕೇಳಬೇಕು ಇವರು. 1 ಪೇತ್ರನಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 11ನೇ ವಾಕ್ಯ. 1 Peter chapter 2 verse 11. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಆತ್ಮದ ಮೇಲೆ ಯುದ್ಧ ಮಾಡುವ ದುರಾಶೆಗಳಿಂದ ನೀವು ಬಂದ್ಬಿಡಿ. ಯಾಗೊತ್ತಾ, ನೀನು ತಪ್ಪು ಮಾಡಿದಾಗಲ್ಲ ಅದು ನಿನ್ನ ಆತ್ಮದ ಮೇಲೆ ಯುದ್ಧ ಮಾಡ್ತಾ ಇರ್ತೈತೆ. ನಿನಗೆ ಕ್ಲಿಯರ್ ಕಾನ್ಷಿಯನ್ಸ್ ಇರೋದಿಲ್ಲ, ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ, ಡಿಕ್ಲೇರ್ ಮಾಡೋಕ್ಕಾಗೋದಿಲ್ಲ. ಸೊ ಇಟ್ ವಿಲ್ ಸ್ಪಾಯ್ಲ್ ಯು. ನೋಡಿ, ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ
ಶಾರೀರಿಕ ಅಭಿಲಾಷೆಗಳು. ಸೊ ಈ ಶಾರೀರಿಕ ಅಭಿಲಾಷೆ ಎಲ್ಲಿ ಯುದ್ಧ ಮಾಡ್ತೈತಂತೆ? ಆತ್ಮದ ಮೇಲೆ. ಆತ್ಮ ಅಂದರೆ ಮೈಂಡ್. ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ವಿಚ್ ವಾರ್ ಅಗೇನ್ಸ್ಟ್ ಯುವರ್ ಸೋಲ್. ನ್ಯೂ ಕಿಂಗ್ ಜೇಮ್ಸ್ ವರ್ಷನ್. ಫ್ಲೆಶ್ಲಿ ಲಸ್ಟ್. ಲಸ್ಟ್ ಅಂದರೆ ಏನು? ಒಂದು ಡಿಕ್ಷನರಿ ಏನು ಹೇಳುತ್ತೆ ಅಂದರೆ ಲಸ್ಟ್ ಮೀನ್ಸ್ ಪ್ಲೆಷರ್. ಉದ್ರೇಕ ಅಂದರೆ ಚೆನ್ನಾಗಿದೆ. ಸೊ ಫ್ಲೆಶ್ಲಿ ಲಸ್ಟ್ ಆ್ಯಂಡ್ ಸೋಲ್ ಎರಡಕ್ಕೂ ಯುದ್ಧ ನಡೀತಾ ಇರ್ತೈತೆ. ಆತ್ಮ ಅಂದರೆ ಒಂದೊಂದ್ಸತಿ ನೋಡಿ ಕನ್ನಡದಲ್ಲಿ ಡಿಫ್ರೆಂಟ್ ಬರುತ್ತೆ. ಆತ್ಮ ಅಂದರೆ ಸ್ಪಿರಿಟ್ ಬರಲ್ಲ, ಒಂದೊಂದ್ಸತಿ ಅದೇ ಸೋಲ್ ಅಂತ ಹೇಳ್ತೀವಿ, ಅದಕ್ಕೆ ಪ್ರಾಣ ಅಂತ ಹೇಳ್ತಾರೆ. ಸೋಲ್, ಓಕೆನಾ? ಇದರಲ್ಲಿ ಸ್ವಲ್ಪ ಅವಾಗವಾಗ ಕನ್ಫ್ಯೂಷನ್ ಆಗ್ತಾಯಿದೆ, ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಸ್ಪಿರಿಟ್ ಅಂದರೆ ಸ್ಪಿರಿಟ್ಟು ಯಾವುದು ಕರಪ್ಟ್ ಆಗೋದಿಲ್ಲ. ಸ್ಪಿರಿಟ್ ಅಂದರೆ ಏನು ಗೊತ್ತಾ? ಆತ್ಮ. ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನೇನಾಗ್ಬಿಡ್ತಾನಂತೆ? ನೂತನ ಆಗ್ಬಿಡ್ತಾನೆ. ಅಂದರೆ ಒಳಗಡೆ ಇರೋ ಸ್ಪಿರಿಟ್ಟು ವಸ್ತು, ಅವನು ಕೆಡೋದಿಲ್ಲ ಅಥವಾ ಕರಪ್ಟ್ ಆಗೋದಿಲ್ಲ, ಏನೂ ಇಲ್ಲ. ಈಸ್ ಆಲ್ವೇಸ್ ನ್ಯೂ ಬ್ರ್ಯಾಂಡ್ ನ್ಯೂ, ಯಾವಾಗಲೂ ಸೂಪರಾಗಿರುತ್ತೆ. ಸೊ ಇವಾಗ ಸ್ಪಿರಿಟ್ ಬಗ್ಗೆ ತೊಂದರೆ ಇಲ್ಲ. ಸ್ಪಿರಿಟ್ಟು ಎಲ್ಲೋಗುತ್ತೆ? ಪರಲೋಕಕ್ಕೆ ಹೋಗಿ ಇಟ್ ಈಸ್ ರೆಡಿ. ಯು ಡೋಂಟ್ ಹ್ಯಾವ್ ಟು ವರ್ಕ್ ಫಾರ್ ಇಟ್. ಅದಕ್ಕೇನು ಕೆಲಸ ಮಾಡಬೇಕಾಗಿದ್ದಿಲ್ಲ. ನೀವು ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡ್ರೆ ಮಾತ್ರ ಸಾಕು. ಎಲ್ಲೋಗೋಗ್ಬಿಡ್ತೀರಾ? ಪರಲೋಕಕ್ಕೆ ಹೋಗ್ಬಿಡ್ತೀರ. ಸೊ ಯಾವುದಕ್ಕೆ ಯುದ್ಧ ಮಾಡ್ತಾ ಇರ್ತೈತೆ? ಶರೀರನೂ ಈ ಮೈಂಡನ್ನು ಯುದ್ಧ ಮಾಡ್ತಾ ಇರ್ತೈತೆ. ಕುಡಿಯೋದಾ ಬೇಡವಾ, ವ್ಯಭಿಚಾರ ಮಾಡೋದಾ ಬೇಡವಾ, ತಪ್ಪು ಮಾಡೋದಾ ಬೇಡವಾ ಅಂತ. ಸೊ ಯುದ್ಧ ಯಾರ ಮೇಲೆ ಇರೋದು? ಸೈತಾನನ ಮೇಲೆ, ನಮ್ಮ ಶರೀರದ ಮೇಲೆ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಸೈತಾನನ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ. ನಾನೇನು ಹೇಳ್ತೀನಿ ಅಂದರೆ ಅದಕ್ಕೆ ಕೆಲಸ ಆಗೋದಿಲ್ಲ. ಸೊ ಶರೀರದ ಆಸೆಗೂ ಸೈತಾನನಿಗೂ ಸಂಬಂಧನೇ ಇಲ್ಲ. ಇಂಥ ಸತ್ಯ ಇಡೀ ಕರ್ನಾಟಕದಲ್ಲೇ ನಿಮ್ಗೆ ಸಿಗೋದಿಲ್ಲ. ಓಕೆ, ನೀವೆಲ್ಲ ಧನ್ಯರು. ಆಮೇಲೆ ಎಲ್ಲ ಕಡೆ ಇರ್ಬೋದು, ನಾನು ಕೇಳಿದ್ದಿಲ್ಲ ಕರ್ನಾಟಕದಲ್ಲಿ. ಇರ್ಬೋದು, ನಾನೊಬ್ಬನೇ ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ಇರ್ಬೋದು. ಆದರೆ ನೋಡಿ, ನಮ್ಮ ಶರೀರದ ಆಸೆಗೂ ಸೈತಾನನಿಗೂ ಸಂಬಂಧ ಇಲ್ಲ. ಯಾಕೋಬನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 13ನೇ ವಾಕ್ಯದಿಂದ ಓದೋಣ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು. ನೋಡಿ, ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು. ಸೊ ಆಶಾಪಾಶ ಎಲ್ಲಿಂದ ಎಳಿತೈತೆ? ತನ್ನಲ್ಲೇ ಇದೆ ಅಂತೆ. ಸೈತಾನನ ಎಳಿತಾನೆ ಅಂತ ಇವತ್ತು ಅನೇಕರು ಸೈತಾನ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ. ನಮ್ಮೊಳಗಡೆನೇ ಆಶಾಪಾಶಗಳು ಎಳೆಯೋದು. ನೆಕ್ಸ್ಟ್, ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ. ಆಮೇಲೆ ಆಸೆ ಏನಾಗುತ್ತಂತೆ? ನಿಮ್ಮೊಳಗಡೆ ಇರೋ ಆಸೆ ಏನಾಗ್ತೈತೆ ಅಂತೆ? ಬಸರಾಗ್ತೈತೆ, ಪ್ರೆಗ್ನೆಂಟ್ ಆಗ್ತೈತೆ. ಓ ಮೈ ಗಾಡ್, ಆಸೆ ಏನಾಯಿತು? ಪ್ರೆಗ್ನೆಂಟ್ ಆಯಿತು. ನೆಕ್ಸ್ಟ್, ಪಾಪವು ತುಂಬ ಬೆಳೆದು ಮರಣವನ್ನು ಹೆಡುತ್ತದೆ. ಈಗ ಮರಣನ ಡೆಲಿವರಿ ಮಾಡಿಬಿಡ್ತು. ರೋಮನ್ಸ್ 8, ರೋಮಾಪುರದವ್ರು ಬರೆದ ಪುಸ್ತಕ 8ನೇ ಅಧ್ಯಾಯ 5ರಿಂದ ಓದೋಣ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಅಷ್ಟೇ. ನಿನ್ನ ಮನಸ್ಸು ಎಲ್ಲಿದೆ ಅಂದರೆ ಒಂದು ಶರೀರಕ್ಕೆ ಸಂಬಂಧಪಟ್ಟರೆ ನೀನು ಅದರಲ್ಲಿ ಹಿಂದೆ ಹೋಗ್ತೀಯ. ಪವಿತ್ರಾತ್ಮನಿಗೆ ಸಂಬಂಧಪಟ್ಟವರು ಪವಿತ್ರಾತ್ಮನ ಹಿಂದೆ ಬರ್ತಾರೆ. ನೆಕ್ಸ್ಟ್, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ. ಅಷ್ಟೇ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ. ನೋಡಿ, ಇಲ್ಲಿ ಶರೀರ ಭಾವ, ಮರಣ, ಶರೀರ ಭಾವ ಇದೆಲ್ಲ ಐತೆ ಹೊರತು ಇಲ್ಲಿ ದೇವರು ಸೈತಾನನೂ ಕನೆಕ್ಷನೇ ಇಲ್ಲ ಇಲ್ಲಿ. ಈಗ 12ನೇ ವಾಕ್ಯದಿಂದ ಓದೋಣ, 12ರಿಂದ 14. ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರ ಆತ್ಮನ ಅನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಹಿಂಗೆ ಜೀವಿಸುವಿರಿ. ಓ ಮೈ ಗಾಡ್, ಇದಕ್ಕೆ ಸೈತಾನನೋ ದೇವರು ನೋಡಿ ಯಾವುದೂ ಇಲ್ಲಿಗೆ ಸಂಬಂಧನೇ ಇಲ್ಲ. ಈಗ ಇನ್ನೊಂದ್ಸತಿ ಯಾಕೋಬನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ, ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 4 ಫ್ರಮ್ ವರ್ಸ್ 1. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ?
ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ಓ ಮೈ ಗಾಡ್. ಸೊ ನಾವು ಮಾಡೋ ಪಾಪಕ್ಕೆ ಸೈತಾನನಿಗೂ ಕನೆಕ್ಷನ್ ಇಲ್ಲ. ಎಲ್ಲರೂ ಹೇಳಿ. ಸೊ ನಾವು ಪಾಪ ಮಾಡಿದಾಗ ಮಾತ್ರನೇ ಅವನೇನು ಮಾಡ್ತಾನೆ ಗೊತ್ತಾ? ಓಹೋ ಇದು ನಮ್ಮ ಕ್ಯಾಂಡಿಡೇಟ್ ಅಂತ ಅವನು ಅವಾಗಲೇ ಒಳಗೆ ಬರೋದೇ ಹೊರತು ಅವನು ಬಂದು ಏನು ನಮ್ಮನ್ನು ಮಾಡಿಸೋದಿಲ್ಲ. ಇದು ಒಂದು ಸತ್ಯ ಮಾತ್ರ ಗೊತ್ತಾಗ್ಬಿಟ್ರೆ ಇವತ್ತು ಕ್ರೈಸ್ತರು ಬಿಡುಗಡೆ ಆಗಿಬಿಡ್ತಾರೆ. ನೋಡಿ, ನಮ್ಮೊಳಗಡೆ ಏನೇನೆಲ್ಲ ಇದೆ ಅಂತ ಇನ್ನೊಂದು ವಾಕ್ಯನೂ ಇದೆ, ಸ್ವಲ್ಪ ಅದನ್ನು ಸ್ವಲ್ಪ ಓದ್ಬಿಡೋಣ. ಕೊಲೋಸಿಯನ್ಸ್ 3:8. ಕೊಲೋಸೆ ಅವರಿಗೆ ಬರೆದ ಪುಸ್ತಕ 3:8. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ನೋಡಿ, ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನೆಲ್ಲ ಬಿಟ್ಬಿಡಿ. ಸತ್ಯವೇದ ಏನು ಹೇಳುತ್ತೆ ನೋಡಿ? ಎಲ್ಲ ಬಾಯಿ ಹೆಂಗಿಟ್ಟಿರಬೇಕು, ನಮ್ಮ ಮೈಂಡ್ ಸೆಟ್ ಹೆಂಗಿಟ್ಟಿರಬೇಕು, ಶರೀರನ ಹೆಂಗಿಟ್ಟಿರ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ದೇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಓ ಮೈ ಗಾಡ್, ದೇವರು ಒಳ್ಳೆಯವರು. ಎಲ್ಲರೂ ಹೇಳಿ ಆಮೇಲೆ. ಪಾಸ್ಟರ್, ಹೋಲಿ ಸ್ಪಿರಿಟೇ ಬಂದು ನನಗೇನಾದರೂ ಹೆಲ್ಪ್ ಮಾಡ್ತಾರಾ? ಹೋಲಿ ಸ್ಪಿರಿಟೇ ಬಂದು ಮಾಡ್ತಾರೆ ಅಂತ ಎಲ್ಲೂ ಇಲ್ಲ. ಸೈತಾನನೇ ಒಂದು ವೇಳೆ ಬಂದು ಪಾಪ ಮಾಡಿಸ್ತಾ ಇರ್ಬೋದಾ? ಸೈತಾನನೇ ಬಂದು ಮಾಡಿಸ್ತಾನೆ ಅನ್ನೋದು ಎಲ್ಲೂ ಇಲ್ಲ. ಹಾಗಾದ್ರೆ ಎಲ್ಲ ನಾವು ಮಾಡೋದೆ. ಎಲ್ಲರೂ ಹೇಳಿ, ಎಲ್ಲ ನಾವು ಮಾಡ್ಕೊಳ್ಳೋದೆ. ಈ ಸತ್ಯ ನೋಡಿ, ನಿಮ್ಮ ಲೈಫಲ್ಲಿ ಒಂದು ಬಿಡುಗಡೆಯನ್ನು ತಗೊಂಡ್ಬರುತ್ತೆ. ಸೊ ಇವಾಗ ಇದನ್ನೆಲ್ಲ ಏನು ಮಾಡೋಣ ಪಾಸ್ಟರ್? ಇಂಥ ಆಸೆಗಳೆಲ್ಲ ನಾವೇನು ಮಾಡ್ಬೋದು? ಗಲೇಷಿಯನ್ಸ್ 5:24, ಗಲಾತ್ಯದವ್ರು ಬರೆದ ಪುಸ್ತಕ 5:24. ಏನು ಮಾಡೋಣ ಇದನ್ನೆಲ್ಲ? ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಪಾಪಗಳನ್ನ ಶಿಲುಬೆಯಲ್ಲಿ ಹಾಕಿ ಜಜ್ಜೋದು ಈಸಿನ? ಅಥವಾ ಒಬ್ಬರ ಹತ್ರ ತಲೆ ಕೊಟ್ಬಿಟ್ಟು ಪಾಸ್ಟರ್ ನನಗಾಗಿ ಪ್ರೇಯರ್ ಮಾಡಿ ಪಾಪನ ಬಿಡೋದಕ್ಕೆ ಅಂತ ಪ್ರೇಯರ್ ಮಾಡಿಸ್ಕೊಳ್ಳೋದು ಈಸಿನ? ಶಿಲ್ಬೆಯಲ್ಲಿ ಹಾಕಿ ಜಜ್ಜೋದು ಕಷ್ಟ. ಅದಕ್ಕೆ ಇವ್ರು ಏನು ಮಾಡಿಬಿಡ್ತಾರೆ ಗೊತ್ತಾ? ಈಸಿಯಾಗಿ, ಪಾಸ್ಟರೇ ನನಗಾಗಿ ಸ್ವಲ್ಪ ಪ್ರೇಯರ್ ಮಾಡಿ, ಕುಡಿಯೋದನ್ನು ಬಿಡಬೇಕು, ನಾನು ಸಿಗರೇಟ್ ಸೇದೋದನ್ನು ಬಿಡಬೇಕು, ಸ್ವಲ್ಪ ಪ್ರೇಯರ್ ಮಾಡಿ. ಇದು ಈಸಿ. ಯಾಕೆ ಗೊತ್ತಾ? ಇವರು ಪಾಪ ತಲೆ ಮೇಲೆ ಕೈ ಇಟ್ಟು ಸೋತ್ರಪ್ಪ ಇದು ಈಸಿ. ಇವತ್ತು ಕ್ರೈಸ್ತರು ಅಲ್ಲಿಗೆ ಮುಗಿಸ್ಕೊಂಡ್ಬಿಡ್ತಾರೆ. ನೋ 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 ಯು ಹ್ಯಾವ್ ಟು ಕ್ರೂಸಿಫೈ ಇಟ್. ಯಾವತ್ತಾ? ಅವಾಗ ನಿನಗೆ ಸೈತಾನನ ಮೇಲೆ ಅಧಿಕಾರ ಇರುತ್ತೆ. ಕಮಾನ್, ಇಟ್ ಡಿಸ್ಟರ್ಬ್ಸ್ ಯುವರ್ ಸೋಲ್. ನಿನ್ನ ಮೈಂಡನ್ನು ಕೆಡಿಸ್ತಾ ಇರ್ತೈತೆ ಪಾಪ. ಸೊ ನೋಡಿ, ಇವಾಗ ಯಾರಾದರೂ ಕುಡುಕರು ಯೇಸುವಿನ ನಾಮದಲ್ಲಿ ನಾನು ಬರೋ ದುಡ್ಡೆಲ್ಲ ಬರಲಿ ಇನ್ ದ ನೇಮ್ ಆಫ್ ಜೀಸಸ್ ಪ್ರೇಯರ್ ಮಾಡ್ತಾರಾ? ಏನು ಮಾಡ್ತಾರೆ? ಅವ್ನು ಕುಡಿದು ಬಿಟ್ಟಿದ ಮೇಲೆ ಅವ್ನ ಮೈಂಡೇ ಬರೋಲ್ಲ ಪ್ರೇಯರ್. ಅವನೇನು ಯೋಚನೆ ಮಾಡ್ತಾನೆ ಗೊತ್ತಾ? ನಾನೇ ಒಂದು ದೊಡ್ಡ ಕುಡುಕ, ನನ್ನ ಪ್ರೇಯರ್ ದೇವ್ರು ಕೇಳ್ತಾರಾ ಅಂದ್ಬಿಟ್ಟು ಪ್ರೇಯರೇ ಮಾಡಲ್ಲ. ಸೊ ಅಲ್ಲಿಗೆ ನೀನು ಯಾವತ್ತು ಪ್ರೇಯರ್ ಇಲ್ವೋ, ಯಾವ ಫೇತ್ ಇಲ್ವೋ, ಆಟೋಮೆಟಿಕ್ಲಿ ಒನ್ ಪರ್ಸನ್ ಕಮ್ಸ್ ಇನ್ಸೈಡ್ ಟು ಡಿಸ್ಟ್ರಾಯ್ ಎವ್ರಿಥಿಂಗ್. Those who belong to Christ Jesus have crucified the sinful nature with its passions and desires. Crucify your passions. Crucify your passions. You have to crucify. So ಈ ಕ್ರೂಸಿಫಿಕೇಷನ್ನ ದೇವ್ರು ಮಾಡೋದ ನಾವು ಮಾಡಬೇಕಾ? ನಾವು ಮಾಡಬೇಕಾ ದೇವ್ರು ಮಾಡೋದ? ನೀನೇ ತೀರ್ಮಾನ ಮಾಡಬೇಕು. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸ್ರಿ. ದೇವ್ರು ಸಾಯಿಸ್ಬೇಕಾ? ನಾವೇ ಸಾಯಿಸ್ಬೇಕಾ? ಹೆಂಗೆ ಸಾಯಿಸ್ತೀರಾ? ಯೇಸು ಸ್ವಾಮಿಯನ್ನು ಇದಕ್ಕೆ ತಕ್ಕನಂಗೆ ಒಂದು ವರ್ಡ್ ಕೊಡ್ತಾರೆ. ಯೇಸು ಸ್ವಾಮಿನು ಏನು ಗೊತ್ತಾ? ನೋಡಿ, ಮ್ಯಾಥ್ಯೂ 29:30. ಬೇಗ ಮತ್ತಾಯನ ಬರ ಪುಸ್ತಕ 5:29-30. ಬೇಗ ಓದಿ. 5:29, 5:29. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು ಬಿಡು. ನೀನೇ ಬಿಸಾಡ್ಬಿಡು. If your right eye causes you to sin, pluck it out and cast it from you. ಹಂಗಾರೆ ನಿಜವಾಗ್ಲೂ ಎತ್ತಿ ಕಣ್ಣು ಕಿತ್ತಾಕೋದಲ್ಲ. ಯಾವುದು ಇದೆಯೋ ಅದನ್ನು ನೀನು ಕಿತ್ತು ಹಾಕೋದಕ್ಕೆ ನೀನೇ ಟ್ರೈ ಮಾಡು. ಅಂದರೆ ಏನರ್ಥ ಗೊತ್ತಾ? ಒಂದು ಚಿಕ್ಕ ತೀರ್ಮಾನ ನೀನು ಮಾಡು, ದೊಡ್ಡ ಅದ್ಭುತ ನಾನು ಮಾಡ್ತೀನಿ. ನೋಡಿ 30ನೇ ವಾಕ್ಯನು, ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಬಿಡು. ಅಂದರೆ ಲಿಟ್ರಲಾಗಿ ಕಣ್ಣಿನ ಕಿತ್ತಾಕು ಅಂತ ಅಲ್ಲಪ್ಪ. ನಿನ್ನ ಕಣ್ಣಿಗೆ ಏನು ಪ್ರಾಬ್ಲಮ್ ಮಾಡ್ತಾಯಿತ್ತೋ ಅದನ್ನು ನೀನು ಕಿತ್ತಾಕೊಂಡ್ರೆ ಅದನ್ನು ಮುಚ್ಚಿಬಿಡು. ನಾವು ತೆಗೆದಾಕ್ಬೇಕಾ? ದೇವರೇ ತೆಗೆದಾಕ್ತಾರ ಅಷ್ಟೇ. ಇದು ಒಂದು ತಿಳ್ಕೊಂಬಿಟ್ರೆ ಸಾಕು. ಇವಾಗ ಫೈನಲ್ ಆಗಿ ಒಂದೇ ಒಂದು ವಾಕ್ಯ ಓದ್ಬಿಡ್ತೀನಿ. ಇದು ಭಾಳ ಭಾಳ ಮುಖ್ಯ. ಸೊ ಇದನ್ನೆಲ್ಲ ನಾವು ತಗೊಂಡೋಗಿ
ಶಿಲುಬೆಗೆ ಹಾಕಿ ಸಾಯಿಸ್ಬೇಕು ಅಂದರೆ ಏನು ಮಾಡಬೇಕು? ಫೈನಲ್ ಆಗಿ ಹೆಂಗೆ ಸಾಯಿಸೋದು? ಮಚ್ಚಲ್ಲ, ಚಾಕು ಅಲ್ಲ, ಗಡ್ಪಾರಿ ತೊಗೊಂಡು ಸಾಯಿಸೋದ? ಇಲ್ಲ ಎಲ್ಲಾದರೂ ಊತ ಹಾಕೋದ? ಹಳ್ಳ ತೋಡಿ ಏನು ಮಾಡೋದು? ಏನು ಮಾಡಿದ್ರು ಮತ್ತೆ ಮತ್ತೆ ತಿರ್ಗಾ ಉಟ್ಕೊಂಡು ಬರ್ತಾನೇ ಐತೆ ಪಾಸ್ಟರ್. ಏನು ಮಾಡೋದು? ಏನು ರೆಮಿಡಿ? ದೇವ್ರು ಹೇಳ್ತಾರೆ ಕಣ್ಣು ತಪ್ಪು ಮಾಡಿದ್ರೆ ಕಣ್ಣು ಕಿತ್ತಾಕ್ಬಿಡು ಅಂತ. ಹೆಂಗೆ ಕಿತ್ತಾಕೋದು? ಆ ಥರ ಕಿತ್ತಾಕ್ತಾನೆ ಇದ್ರೆ ಯಾರಿಗೂ ಕಣ್ಣೇ ಇರಲ್ಲ. ಒಂದು ಸತಿ ತಪ್ಪು ಮಾಡಿಬಿಟ್ರೆ ಒಂದು ಕಣ್ಣು ಕಿತ್ತಾಕ್ಬೋದಪ್ಪ. 2 ಸತಿ ತಪ್ಪು ಮಾಡಿದ್ರೆ ತಿರ್ಗಾ ಕಣ್ಣು ಇಲ್ದೇನೂ ತಪ್ಪು ಮಾಡಿದ್ರೆ ಯಾವುದನ್ನು ಕಿತ್ತಾಕೋದು? ಅಲ್ಲಿ ದೇವ್ರು ಹೇಳ್ತಾರೆ ಬಲಗೈ ತಪ್ಪು ಮಾಡಿದ್ರೆ ಬಲಗೈ ಕಟ್ ಮಾಡೋದು, ಬಲಗೈ ಕಟ್ ಮಾಡ್ಬೇಕಂತ. ಈಗ ಕಟ್ ಮಾಡ್ಬೇಕಂದ್ರೆ ಕಣ್ಣು ಕಿತ್ತಾಕ್ಬಿಡ್ಬೇಕಂದ್ರೆ ಮತ್ತೆ ಹೆಂಗೆ ತಾನೆ ಮತ್ತು ಅವ್ನು ಹೆಂಗೆ ತಾನೇ ನಡೆಯೋದು, ಹೆಂಗೆ ತಾನೇ ಊಟ ಮಾಡೋದು, ಯಾವುದು ತಾನೇ ನೋಡೋದು, ಎಲ್ಲ ಹಿಂಗೆ ಕಿತ್ತಾಕ್ಕೊಂಡಿದ್ರೆ ಮತ್ತು ಹಿಂಗೆ ಉತ್ತರ ಫೈನಲ್ ಆಗಿ. 2 ಪೀಟರ್ 2 ಪೇತ್ರನ ಬರೆದ ಪುಸ್ತಕ 1ನೇ ಅಧ್ಯಾಯ 4ನೇ ವಾಕ್ಯ. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸ್ಕೊಬೇಕಂದ್ರೆ ಎಲ್ಲರೂ ಹೇಳಿ, ಲೋಕದ ದುರಾಶೆಯಿಂದ ತಪ್ಪಿಸ್ಕೊಬೇಕಂದ್ರೆ ಎಲ್ಲರೂ ಹೇಳಿ. ಇವಾಗ ನಾನು ಒಂದು ಆನ್ಸರ್ ಹೇಳ್ತೀನಿ ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ. ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿರುವ ಉತ್ಕೃಷ್ಟವಾಗಿರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ವಾಗ್ದಾನಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ಮನುಷ್ಯ ಎಲ್ಲನೂ ಹೆಂಗೆ ಸಾಯಿಸಿ ಜಯಿಸೋದಂದರೆ ವಾಕ್ಯನಿಷ್ಟೇ ಜಯಿಸಬೇಕೇ ಹೊರತು ಬೇರೆ ಯಾವ ಆಪ್ಷನ್ನು ಇಲ್ಲ. ಕರಗಳನ್ನು ತಟ್ಟಿ ಥ್ಯಾಂಕ್ ಯು. ನಿಮ್ಗೆ ಅರ್ಥ ಆಯಿತೋ ಇಲ್ವೋ? ಚೆನ್ನಾಗಿ ತಟ್ಟಿಬಿಡಿ. ನೋಡಿ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಚೆನ್ನಾಗಿ. ಲೋಕದ ದುರಾಶೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಮೂಲ್ಯವಾದ ವಾಗ್ದಾನವನ್ನು ನಮಗೆ ದಯಪಾಲಿಸಿದ್ದಾನೆ. ಲೋಕದ ದುರಾಶೆಯಿಂದ ಆಚೆ ಬರಬೇಕು ಅಂದರೆ ವಾಕ್ಯನ ಕೇಳ್ತಾ 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 ಒಬ್ಬ ಮನುಷ್ಯ ಕ್ಲೀನ್ ಆಗ್ತಾ ಇರ್ತಾನೆ. ಸೊ ನೀವು ಎಷ್ಟು ಎಲ್ಲನೂ ಸಾಯಿಸಬೇಕು, ನಾನು ದೇವ್ರಿಗಾಗಿ ಪರಿಶುದ್ಧವಾಗಿರಬೇಕು ಅಂತ ತೀರ್ಮಾನ ಮಾಡ್ತಿರೋ ಅಷ್ಟು ವಾಕ್ಯನ ಕೇಳ್ತಾನೆ ಇರಿ. ವಾಕ್ಯ ಮಾತ್ರನೇ ಒಬ್ಬ ಮನುಷ್ಯನ ಕ್ಲೀನ್ ಮಾಡೋದು. ವಾಕ್ಯ ಮಾತ್ರನೇ ಒಬ್ಬ ಮನುಷ್ಯನ ಪಾಪದಿಂದ ಆಚೆ ತಗೊಂಬರೋದು. ಸೊ ಲೆಟ್ ಅಸ್ ಹಿಯರ್ ವರ್ಡ್ ಮೋರ್ ಆ್ಯಂಡ್ ಮೋರ್, ಮೋರ್ ಆ್ಯಂಡ್ ಮೋರ್, ಮೋರ್ ಆ್ಯಂಡ್ ಮೋರ್, ಮೋರ್ ಆ್ಯಂಡ್ ಮೋರ್. ವಾಕ್ಯ ಕೇಳಿ 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 ನಮ್ಮ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಹೇಳಿದೆ, ನೀವು ಯಾವ ಪಾಪದಲ್ಲಿದ್ದರೂ ಪರವಾಗಿಲ್ಲ, ಸುಮ್ಮನೆ ಬಂದು ವಾಕ್ಯ ಕೇಳು ಅಷ್ಟೇ. ಕೆಲವ್ರು ಹೇಳ್ತಾರೆ ಪಾಸ್ಟರ್ ನಾನೆಲ್ಲ ಬಿಟ್ಬಿಟ್ಟು ಸರಿ ಹೋಗ್ಬಿಟ್ಟು ಆಮೇಲೆ ಚರ್ಚೆಗೆ ಬರ್ತೀನಿ ಅಂತ. ನಾನೇನು ಹೇಳ್ತೀನಿ ಅಂದರೆ ಈ ಜನ್ಮಕ್ಕೆ ಬರಲ್ಲ. ನೀನು ಸರಿ ಇಲ್ಲ ಅಂದ್ರೂ ಪಾಪದಲ್ಲೇ ಇದ್ದರು ನೋ ಪ್ರಾಬ್ಲಮ್ ಅಟ್ ಆಲ್, ಜಸ್ಟ್ ಹಿಯರ್ ದ ವರ್ಡ್. ಯಾಕೆ ಗೊತ್ತಾ? ವಾಕ್ಯ ನಿನ್ನನ್ನು ಕ್ಲೀನ್ ಮಾಡಿಬಿಡುತ್ತೆ, ವಾಕ್ಯ ನಿನ್ನನ್ನು ಸರಿ ಮಾಡುತ್ತೆ. ಸೊ ಈ ವಾಕ್ಯನ ಇಟ್ಟು ನೀವು ನಿಮ್ಮ ಮೈಂಡನ್ನು ಕ್ಲೀನ್ ಮಾಡಿಕೊಂಡು ಅಪ್ಪ ದೇವ್ರ ವಾಕ್ಯ ಐತಪ್ಪ ನಾನು ಜಯಿಸ್ತೀನಿ ಅಂತ ಹೇಳಿದಾಗ ನಿನ್ನ ಒಳಗಡೆ ಒಂದು ಧೈರ್ಯ ಬರುತ್ತೆ. ಆವಾಗ ನೀವೇನು ಮಾಡ್ತೀರ ಗೊತ್ತಾ? ಯೇಸುವಿನ ನಾಮದಲ್ಲಿ ನನಗೆ ವಿರುದ್ಧವಾಗಿರುವಂಥ ಸೈತಾನನು ತಡೆ ಮಾಡುತ್ತಿರುವಂಥ ನನ್ನ ಆಶೀರ್ವಾದಕ್ಕೆ ತಡೆಯಾಗಿರುವಂಥ ಎಲ್ಲ ತಡೆಗಳನ್ನು ಒಡೆದಾಕ್ತೀನಿ ಅಂತೇಳಿ ನೀವು ನಿಮ್ಮ ಬ್ಲೆಸ್ಸಿಂಗನ್ನು ಕ್ಲೈಮ್ ಮಾಡ್ಬೋದು. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ? ನಾನು ಪಾಪಿ, ನಾನು ತಪ್ಪು ಮಾಡಿಬಿಟ್ಟೆ, ನಾನು ಪಾಪಿ ಅಂತ ಈ ಮನಸ್ಸಾಕ್ಷಿ ನಿಮ್ಮನ್ನು ಚುಚ್ಚಿ ನೀವು ಯಾವುದನ್ನು ಪ್ರಾರ್ಥನೆ ಮಾಡೋಕ್ಕಾಗದೆ, ಯಾವುದನ್ನು ಕ್ಲೈಮ್ ಮಾಡೋಕ್ಕಾಗದೆ ಎಲ್ಲನೂ ಬಿಟ್ಟುಬಿಡ್ತೀರ. ಸೊ ನೀನು ತಪ್ಪೇ ಮಾಡ್ತಾಯಿದ್ರು, ನೀನು ಪಾಪದಲ್ಲೇ ಇದ್ರೂ ದೇವ್ರ ಪ್ರೀತಿ ಯಾವತ್ತೂ ಕಡಿಮೆ ಆಗೋಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಇವಾಗ ತಿರ್ಗಾ ಗ್ರೇಸ್ ಪ್ರೀಚಿಂಗ್ ಬರ್ತೀನಿ, ಚೆನ್ನಾಗಿ ತಿಳ್ಕೊಳ್ಳಿ. ನೀನು ಪಾಪದಲ್ಲೇ ಇದ್ದರು, ನೀನು ಇನ್ನೂ ಕುಡಿತಾನೇ ಇದ್ರು, ನೀನು ಇನ್ನೂ ಪಾಪವನ್ನು ಬಿಟ್ಟು ಆಚೆನೇ ಬರಲಿಲ್ಲ ಅಂದರು ದೇವರು ನಿನ್ನ ಮೇಲಿಟ್ಟಿರೋ ಪ್ರೀತಿ ಯಾವತ್ತೂ ತಪ್ಪಲ್ಲ. ದೇವ್ರ ಪ್ರೀತಿ ಇದ್ದೇ ಇರುತ್ತೆ. ಆದರೆ ನಿನ್ನ ಪಾಪನೇ ಆಶೀರ್ವಾದಗಳನ್ನು ಬರದೇ ಇರೋ ಥರ ತಡೆ ಮಾಡಿಬಿಡುತ್ತೆ.
ಸೊ ನೀನು ರಕ್ಷಣೆ ಬಂದರೆ ಪರಲೋಕಕ್ಕೆ ಹೋಗ್ಬೋದು. ಇಲ್ಲಿ ನೀನು ಹೋಲಿಯಾಗಿದ್ದರೆ, ನೀನು ಇಲ್ಲಿ ತೀರ್ಮಾನಗಳು ಮಾಡಿದ್ರೆ, ಇಲ್ಲಿ ನೀನು ಕಮಿಟ್ಮೆಂಟ್ ಆಗಿದ್ದರೆ, ಇಲ್ಲಿ ದೇವ್ರ ವಾಕ್ಯನ ಕೇಳ್ತಾ ಇದ್ದರೆ, ಈ ಲೋಕದಲ್ಲಿ ನೀವು ಆಶೀರ್ವಾದವಾಗಿ ಇದ್ಬಿಡ್ತೀರ. ಪ್ರೈಸ್ ದಿ ಲಾರ್ಡ್. ಸೊ ಡು ಯು ವಾಂಟ್ ಅರ್ತ್ಲಿ ಬ್ಲೆಸ್ಸಿಂಗ್ಸ್? ಈ ಲೋಕದ ಆಶೀರ್ವಾದ ಬೇಕಾ? ಚಿಕ್ಕ ಚಿಕ್ಕ ತೀರ್ಮಾನಗಳು ಮಾಡ್ಕೊಳ್ಳಿ, ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ದೊಡ್ಡ ಸಾಹುಕಾರ ಆಗ್ತೀರಾ. ಬರುವಂಥ ದಿನಗಳಲ್ಲಿ ಹಣ ಐಶ್ವರ್ಯ ನಿಮ್ಮ ಹತ್ರ ಇರುತ್ತೆ, ಆರೋಗ್ಯ ಇರುತ್ತೆ, ಲಾಂಗ್ ಲೈಫ್ ಇರುತ್ತೆ, ಸೂಪರಾಗಿರ್ತೀರ. ಚಿಕ್ಕ ಚಿಕ್ಕ ತೀರ್ಮಾನಗಳನ್ನು ನೀವು ಮಾಡಿಕೊಂಡ್ರೆ. ಓಕೆ, ಈ ವಾಕ್ಯ ನಿಮ್ಮ ಲೈಫಲ್ಲಿ ಒಂದು ಬಿಡುಗಡೆ ತರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ಸೊ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶ್ರಯಿಸಲಿ. ಆಮೆನ್.